ನಂದಿತಾ ಸಾವಿನ ಸುತ್ತ ಈಗಾಗಲೇ ಹಲವಾರು ವಿವಾದಾತ್ಮಕವಾದಂತಹ ಹೇಳಿಕೆಗಳು ಬಂದು, ಘಟನೆಗಳು ನಡೆದವು, ತನಿಖೆಯೂ ಆಯಿತು, ವರದಿಯೂ ಬಂತು. ಆದರೆ ಈ ಸಾವಿಗೆ ಒಂದು ತಾರ್ಕಿಕವಾದಂತಹ ಅಂತ್ಯ ಇದುವರೆಗೂ ಸಿಗದೆ ಹೋಯಿತು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬಂದಂತಹ ಹೆಸರು ಇರ್ಫಾನ್ ಈಗಾಗಲೇ ಹೇಳ್ಕೊಂಡಿದ್ದಾರೆ, ನನಗೂ ಈ ಘಟನೆಗೂ ಸಂಬಂಧ ಇಲ್ಲ ಅಂತ. ಬೇಳೂರು ಕೂಡ ನಾನು ಎಲ್ಲೂ ಇರ್ಫಾನ್ನನ್ನ ಬ್ಲೇಮ್ ಮಾಡಿಲ್ಲ ಅಂತ. ಹಾಗಿದ್ರೆ ಈ ಒಂದು ಘಟನೆಯಲ್ಲಿ ಅವರ ಕುಟುಂಬ ಅನುಭವಿಸಿದ ನೋವು ಎಂಥದ್ದು ಅಂತ ಹೇಳ್ಕೊಳಕ್ಕೆ ಇರ್ಫಾನ್ ಪತ್ನಿ ಬಲ್ಕೀಸ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈಗಾಗಲೇ ನಿಮ್ಮ ಕಣ್ಣು ಮುಂದೆ ಬೆಳೆದಂತ ಹುಡುಗಿ ನಂದಿತಾ, ಆಕೆಯ ಸಾವು ಒಂದು ಕಡೆ ಆದ್ರೆ ಆಕೆಯ ಸಾವಿನ ನೇರ ಆರೋಪ ನಿಮ್ಮ ಪತಿಯ ಮೇಲೆ ಬಂತು. ಆಗ ನಿಮ್ಗೆ ಅನ್ಸಿದ್ದೇನು? ನೀವು ಅನುಭವಿಸಿದ ನೋವೇನು? ಅಲ್ಲಿ ನಿಮಗೂ ಏನಾದ್ರೂ ಆ ಕ್ಷಣದಲ್ಲಿ ಎಲ್ಲರೂ ಇರ್ಫಾನ್ ತಪ್ಪಿತಸ್ಥ ಅಥವಾ ಇರ್ಫಾನ್ ಇಲ್ಲಿ ಕೈವಾಡ ಇದೆ ಅಂದಾಗ ನಿಮ್ಗೂ ಏನಾದ್ರು ಅನುಮಾನ ಬಂದಿತ್ತಾ? ಬರಕ್ ಚಾನ್ಸೇ ಇಲ್ಲ ಸರ್. ನಾವು ಹೇಳದೆ 9:30ಗೆ, ಅವಳು ಹೋಗಿದ್ದು 9:05 ಬಸ್ಸಿಗೆ, ಯಾವ್ದೋ ರೇಣುಕಂಬನೋ ಯಾವ್ದೋ ಬಸ್ಸಿಗಂತೆ. ನಾವು ಹೇಳೋದು 9:30, 9:45 ಅಂತ. ಇಡೀ ಅಲ್ಲಿ ಇದ್ದವ್ರು ಅಕ್ಕಪಕ್ಕ ಮನೆಯವ್ರು ಎಲ್ರಿಗೂ ಗೊತ್ತು. ನಾನು ನನ್ನ ಗಂಡನ ಮೇಲೆ ಅನುಮಾನ ಮಾಡಕ್ ಚಾನ್ಸ್ ಇಲ್ಲ. ಅದ್ರ ಬದಲು ನಾ ಒಂದ್ ಹೇಳ್ತೀನಿ, ನನ್ನ ಗಂಡನ ಮೇಲೆ ನನ್ಗೆ ಹೆಮ್ಮೆ ಸರ್. ಇಷ್ಟು ಎಲ್ಲಾ ಸೇರಿ ಚುಚ್ತಾ ಇದಾರೆ, ನನ್ನ ಗಂಡಂಗೆ ಹಿಂಡ್ತಾ ಇದಾರೆ, ಆದ್ರೂ ನನ್ನ ಗಂಡ ಹೋರಾಟ ಮಾಡ್ತಾ ಇದ್ದಾನೆ. ನನಗೆ ಹೆಮ್ಮೆ ನನ್ನ ಗಂಡನ ಮೇಲೆ. ಯಾವ ರೀತಿ ಆರೋಪಗಳು ಬಂದು ಅಲ್ಲಿ ತುಂಬಾ ಗಲಾಟೆ ಆಯ್ತು. ನೀವೆಲ್ಲ ಮನೆಯಲ್ಲಿದ್ರಿ, ನಿಮ್ಗೆಲ್ಲ ಏನಾದ್ರು ಥ್ರೆಟ್ ಇತ್ತ? ಮನೆ ಮುಂದೆ ಏನಾದ್ರು ಗಲಾಟೆ ನಡೀತಾ? ನಮ್ಮ ಅತ್ತೆ ಮನೆ ಹೊಡೆದಿದ್ದು. ನನ್ನ ಹೆಂಡತಿಗೆ ಹೇಳ್ಕೊಂಡು ಕೊಡ್ಬೇಕಂತ ಜನಗಳ ಕೈಯಲ್ಲಿ. ನನಗೆ ಬೇಜಾರಿಲ್ಲ ಸರ್, ನನಗೆ ಅವತ್ತಿಂದ ಹೇಳ್ತಾ ಇಲ್ಲ. ನಂದಿತಾ ಕೇಸಲ್ಲಿ ಎನ್ಕ್ವೈರಿನೂ ಆಯ್ತು, ಇದು ಮಾಡಿದ್ರು, ನಾನು ಊರು ಬಿಟ್ಟಿಲ್ಲ. ಈಗ ಇದ್ರಲ್ಲಿ ಕಸ್ತೂರಿಯಲ್ಲಿ ಮಾತಾಡಿದಾಗ ಕೃಷ್ಣಪ್ಪ ಅವ್ರು ಹೇಳಿದ್ರು, ನಾನು ಇದ್ ಮಾಡ್ತೀನಿ ಅಂದಾಗ, ನಾನು ನಂದಿತಾ ಕೇಸಲ್ಲಿ ನಿನ್ ಬಗ್ಗೆ ನಾನು ನಿನ್ನ ಹೆಸರು ಹೇಳಿಲ್ಲ ಅಂತಾನೆ ಹೇಳಿದ್ರು. ಅಂಗಡಿ ಕೊಟ್ಟಿದ್ದು ಅಂಗಡಿ ಬಿಗಿ ಹೊಡಿ ನೀನೇ ಅಂತ ಹೇಳ್ತಾರೆ. ಅದು ತನಿಖೆ ಆಗ್ಲಿ, ಅವ್ರು ಹೇಳ್ತಾರಲ್ಲ, ಈಗ ಇವರು ಸರ್ ಹೇಳಿದ್ರಲ್ಲ ಸಿಬಿಐಗೆ ಕೊಳ್ಳಿ ಅಂತ ಹೇಳಿ, ಕೊಳ್ಳಿ, ಮಾಡ್ಲಿ, ಅವ್ರಿಗೂ ಕೊಳ್ಳಿ, ನಮ್ ತಪ್ಪಿಲ್ಲ ಸರ್. ನಮ್ಗೆ ಯಾರು ಸಪೋರ್ಟ್ ಇಲ್ಲ, ಇರ್ಲಿ, ದೇವ್ರಿಗೆ. ಯಾರ ದೇಶದಿಂದ ಹಾಳಾಗ್ತದಮ್ಮ? ಒಬ್ಬ ತೀರ್ಥಹಳ್ಳಿಯಲ್ಲಿ ನಡೆದಿರೋ ಘಟನೆ ಬಗ್ಗೆ ಇದರಿಂದ ಅವರು ನೊಂದು ಅವರು ಹೇಳಿರ್ತಾರೆ. ತನಿಖೆ ಮಾಡೋದು ಇದೆಲ್ಲ ಸ್ವಾಭಾವಿಕ, ಅದೆಲ್ಲ ಹಾಗೆ ಆಗತ್ತೆ. ಆಗ ನಿಮ್ಮ ಯಜಮಾನ್ರ ಮೇಲೆ ಯಾವ್ದು ಕೇಸೇ ಇಲ್ವಾ? ಬೇರೆ ಯಾವ್ದಿಲ್ವಾ? ನಿಮ್ಮಲ್ಲಿ ನನ್ನ ಮನೆ ತಕ್ಷಣ ನೋಡಿದ್ದೀನಿ, ಕೇಸ್ ಇದೆ. ರೇಪ್ ಅಲ್ಲ, ಬೇರೆ ಕೇಸ್ ಇದೆ, ಬೇರೆ ಕೇಸ್ ಇದೆ. ಮಾಮೂಲಿ ಮನುಷ್ಯ ಅದಿರ್ಬೋದು, ನೀವು ಹೇಳ್ಕೋಬಹುದು, ಸಹಜ. ನೀವೇನು ಹೇಳ್ತೀರಾ? ಯಾರಿಗೂ ಕಿಡ್ನಾಪ್ ಮಾಡಿಲ್ಲ, ಯಾರಿಗೂ ರೇಪ್ ಮಾಡಿಲ್ಲ ನನ್ನ ಗಂಡ. ನೀವು ಅದು ಆತರ ಹೇಳ್ಬೇಡಿ, ನನಗೆ ಹೇಳೋದಂತ ಹೇಳಬೇಡಿ. ನೀವು ಹೇಳಿದ್ ಕೇಳ್ತಾ ಇದ್ದೀನಿ. ಕ್ವಶನ್ ಕೇಳ್ತಾ ಇರೋದು, ಯಾಕೆ ನನ್ ಗಂಡನ್ ಟಾರ್ಗೆಟ್ ಮಾಡಿದ್ದಾನೆ? ಅದು ಅವ್ರು ಕೇಳ್ಕೊಳ್ಳಿ. ನಿಮ್ ಗಂಡನ್ ಹೇಳಿದ್ರೆ ಅದು ಆಮೇಲೆ ಪ್ರಶ್ನೆ. ನೋಡ್ರಿ, ಇಲ್ಲಿ ಸರ್ ಒಂದ್ ಮಾತು, ಒಂದ್ ನಿಮಿಷ ಆಮೇಲೆ ಮಾತಾಡಿ. ಇರ್ಫಾನ್ ಕೇಳ್ತಿರೋ ನೀವು ಯಾರು ಕೇಳ್ತೀರಿ ಸರ್? ಈಗ ಘಟನೆ ನಡೆದಿರುವಂತದ್ದು ಅಲ್ಲಿ ಸ್ವಾಭಾವಿಕವಾಗಿ ಯಾವ್ದೋ ಹಬ್ಬಿಸಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅನ್ನೋ ಘಟನೆ ನಾವು ಹೇಳಿಕ್ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ನಂದಿತಾ ಕೇಸು ಅದು ಮುಕ್ತಾಯ ಆಗಂತ ಹಂತದಲ್ಲಿದ್ದಾಗ ಬೆಂಕಿ ಹಾಕಿ ಕೇಸ್ ಬಂತಲ್ಲ, ಅವಾಗ ಶುರುವಾಯ್ತು ಅಲ್ವಾ? ಕಿಮ್ಮನೆ ರತ್ನಾಕರ್ ಹೇಳ್ತಾರೆ, ಅಲ್ಲಿ ರಾಜಕೀಯ ಮಾಡ್ತಾರೆ, ಬೇಳೂರು ಬಂದಿದ್ರು, ಅವ್ರು ಬಂದಿದ್ರು ಅಂತ ಹೇಳ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ. ರಾಜಕೀಯ ಮಾಡೋದು ಒಂದ್ ಕಡೆ ಬಂದ್ರೆ, ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಆಗಿರೋ ಅನ್ಯಾಯ, ನಮ್ಮ ಸಮಾಜದ ಹೆಣ್ಣು ಕೃಷ್ಣಮೂರ್ತಿಗೆ ಆಗಿರುವಂತ ಅಂಗಡಿ ಬೆಂಕಿ ಇರೋದು, ನಾನೇನ್ ಗಾಂಡು ಅಲ್ಲ, ಹೋಗ್ಲೇಬೇಕಾಗತ್ತೆ ಅಲ್ಲಿ, ಗೊತ್ತಾಯ್ತಾ? ಅದರಿಂದ ನಾನು ಸಮಾಜದ ಹೆಣ್ಣು ಮಾತಾಡಿ ನನ್ನ ಹತ್ರ, ಅದರಿಂದ ಹೋಗ್ಲೇಬೇಕಾಗತ್ತೆ ನಾನು, ಗೊತ್ತಾಯ್ತಾ? ಅದರಿಂದ ನಾವು ಹೋಗ್ಲೇಬೇಕಾಗತ್ತೆ. ಅಲ್ಲಮ್ಮ, ನಿನ್ ಮಗಳ ನೀವೇನ್ ಸತ್ತೋಗಿದ್ದೀರಾ? ಒಳ್ಳೆ ಕಥೆ ಹೇಳ್ತೀರಲ್ಲ ನೀವು. ಅಲ್ಲಿ ಹೇಳ್ತಾ ಇರೋದು ಸತ್ತಿರೋದು ಹೇಳ್ಬೇಕು, ಸತ್ತಿರೋ ವಿಚಾರ ಹೇಳ್ರಿ. ನಾವ್ ಹೇಳೋದು ಸತ್ತಿರೋದು, ನಂದಿತಾ ಸತ್ತಿರೋದು ನೀವು ಹೇಳ್ತಾರೆ, ನಿಮ್ ಬಗ್ಗೆ ಯಾರು ಹೇಳಿಲ್ಲ ಅಲ್ಲಿ. ನೀವ್ ಯಾಕೆ ಮಾತಾಡ್ತೀರಿ? ಹೌದು ಹೌದು ಹೌದು, ಸಮಾಜ ಹೆಣ್ಣು ಅಂದ್ರೆ ಕೊಲೆ ನೋಡಿ, ಸಮಾಜದ ಹೆಣ್ಣು ಮಗಳು ಕೊಲೆ ಆಗಿರೋದು ನಾವು ಹೋಗ್ಲೇಬೇಕಾಗತ್ತೆ, ಗೊತ್ತಾಯ್ತಾ? ನಮ್ಮ ಸಮಾಜಕ್ಕಾಗಿ ನಾವು ಹೋಗ್ಬೇಕಾಯ್ತು. ಅಂಗಡಿ ಬೆಂಕಿ ಆಗ್ತದೆ, ನಾನು ಹೋಗಿದ್ದೀನಿ, ಇದ್ರಲ್ಲಿ ನಾನು ತಪ್ಪಿಲ್ಲ, ನಾನು ಹೋಗ್ಲೇಬೇಕು. ಇವತ್ತಲ್ಲ ಮುಂದೆ ಹೋಗ್ತೀವಿ, ನಮ್ಮ ಸಮಾಜಕ್ಕೆ ಅಂತ ಹೋಗ್ತೀವಿ. ಬೇರೆ ಏನಾದ್ರು ಘಟನೆ ಆದ್ರೆ ಇಲ್ಲಿ ಬಿಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಅವ್ರು ಕೇಳಿದಾಗ ಅವರು ಕೂಡ ಒಂದು ಹೆಣ್ಣು, ನಾನು ಹೇಳಿದಾಗ ಇಲ್ಲಿ ಅವ್ರ ಮೇಲೆ ಬಂದಿರುವಂತ ಘಟನೆಗಳು ಸ್ವಾಭಾವಿಕವಾಗಿ ಅಲ್ಲಿ ಏನೇನಾಗಿದೆ ಅನ್ನೋದು ಅದು ತಿಳ್ಕೋಬೇಕು. ಒಂದು ಇರ್ಫಾನ್ಗೆ ಬಂತು ಅಂತ ಹೇಳಿದ ಕಾರಣ ಅವನ ಕಾರಿಗೂ ಅದಕ್ಕೂ ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಜನ ಹಬ್ಬಿಸ್ಬಿಟ್ಟಿದ್ದಾರೆ.
ಬೇರೆ ಏನಿರ್ಲಿಲ್ಲ, ಸುಮ್ನೆ ಹೇಳ್ಬೇಡಿ ನೀವು. ಅದರಿಂದ ಇರ್ಬೋದು, ಗೊತ್ತಾಯ್ತಾ? ಅದಕ್ಕೆ ನಾನು ಸಂಬಂಧ ಇಲ್ಲ. ಇರ್ಫಾನ್ ನಾನ್ ಹೇಳಿದ್ದೀನ? ನೀವ್ ಮಾತಾಡ್ಬೇಡ ನನ್ನ ಹತ್ರ, ನೀವು ನನ್ನ ಹತ್ರ ಹೇಳ್ಬೇಡಿ. ಇರ್ಫಾನ್ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ. ಸುವರ್ಣ ಚಾನಲ್ ಮುಂದೆ ರಾಜಕೀಯಕ್ಕೆ ಮುಂದೆ ತಗೊಂತೀರಾ ಅಂದ್ರೆ ನಾನು ಬರ್ತಿರ್ಲಿಲ್ಲ ಸರ್. ಕುಟುಂಬಕ್ಕಾಗಿರುವಂತ ಯೋಜನೆ, ಒಂದು ಕುಟುಂಬಕ್ಕಾಗಿ ಯೋಜನೆ ಆಯ್ತಾ? ಖಂಡಿತವಾಗಿ ಇಲ್ಲಿ ನಿಮ್ಮೇಲೆ ಅವರು ನೇರವಾಗಿ ಆರೋಪ ಅನುಮಾನ ಇದೆ, ಅದರಿಂದ ಬಗೆಹರಿಸ್ಕೋಬಹುದು. ಒಂದು ಮಾತು ನನ್ನ ಮಾತು ಮುಂದುವರಿಸಿ. ಒಂದು ನಿಮಿಷ, ಸ್ವತಃ ಕೃಷ್ಣಮೂರ್ತಿ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ ಅವರು ನಮಸ್ಕಾರ. ಕೃಷ್ಣಮೂರ್ತಿ ಅವರು ಕೇಳಿಸ್ತಾ ಇದೆಯಾ ಧ್ವನಿ ನಿಮ್ಗೆ? ಕೇಳಿಸ್ತಾ ಇದೆಯಾ? ಹೌದೌದು. ಓಕೆ, ಇಲ್ಲಿ ನನ್ನ ಜೊತೆ ಇರ್ಫಾನ್ ಕೂಡ ಇದ್ದಾರೆ. ಅವರು ಈ ಒಂದು ಘಟನೆ ಮತ್ತು ಮೊನ್ನೆ ನೀವು ಇರ್ಫಾನ್ಗೆ ಹೊಡೆಯಕ್ಕೆ ಹೋದಂತ ಸನ್ನಿವೇಶ, ಯಾವ ಕಾರಣಕ್ಕೆ ನೀವು ನೇರವಾಗಿ ಇರ್ಫಾನ್ಗೆ ಬ್ಲೇಮ್ ಮಾಡಿದ್ದು ಮತ್ತು ಹೊಡೆಯಕ್ಕೆ ಹೋಗಿದ್ದು ಅಂತ? ಹೌದು, ಇರ್ಫಾನ್ಗೆ ನೀವು ಮೊನ್ನೆ ಅವ್ರ ಮೇಲೆ ಒಂದು ಆಕ್ರೋಶ ಭರಿತರಾಗಿ ಹೊಡೆಯೋಕೆ ಹೋದ್ರಿ. ಈ ನಿಮ್ಮ ಅಂಗಡಿಗೆ ಬೆಂಕಿ ಹಾಕಿರೋದ್ರಲ್ಲಿ ಇರ್ಫಾನ್ ಕೈವಾಡ ಇತ್ತು ಅನ್ನೋದು ನಿಮ್ಮ ಆರೋಪ ಆಗಿತ್ತು. ಈ ಆರೋಪಕ್ಕೆ ಏನ್ ಕಾರಣ ಅಂತ? ಹಲೋ, ಆ ದಿನ ಬೆಳಿಗ್ಗೆ ಒಂದು 6 ಗಂಟೆ ಹೊತ್ತಿಗೆ. ಹಲೋ, ಹೇಳಿ. ಆ ದಿನ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನಮ್ಮ ಅಂಗಡಿ ಹಿಂಭಾಗದಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ಬ್ಯಾಕ್ ರೋಡ್ ಅಲ್ಲಿ ಬಂದು ಶಾಲೆ ಹಿಂದ್ಗಡೆಯಿಂದ ಬಂದು ಮೇಲ್ಗಡೆ ಮತ್ತೊಂದು ರೋಡ್, ನ್ಯಾಷನಲ್ ಮನೆ ಕಡೆ ಹೋಗೋ ರೋಡಲ್ಲಿ ಬಂದು ನಿಂತ್ಕೊಂಡು ಗಂಡ ಹೆಂಡತಿ ಇಬ್ಬರು ನೋಡಿದ್ದಾರೆ. ಅದು ನೋಡಿದಕ್ಕೆ ನನ್ನ ತಾಯಿ ಮನೆಗೆ ನಾನು ಹೋಗಿದ್ದು, ನನ್ನ ಮನೇಲಿ ಮಲಗಿದ್ದೆ ನಾನು ಅವತ್ತು. ನನ್ನ ಮನೆ ನಾನು ಮಲಗಿದ್ದೆ, ನನ್ನ ತಾಯಿ ಮನೆಗೆ ನನ್ನ ಹೆಂಡತಿಗೆ ಮಗು ಕರ್ಕೊಂಡು ಹೋಗಿದ್ದು. ಎಷ್ಟು ಗಂಟೆ? 6 ಗಂಟೆಗೆ. 6:30ಗೆ. 6 ಗಂಟೆಗೆ ಹೇಳ್ತೀನಿ ಕೇಳಿ. 9 ಗಂಟೆವರೆಗೆ ಹೇಳಲ್ಲ ಅಂತ. 9 ಗಂಟೆವರೆಗೆ ಹೇಳಲ್ಲ ಅಂತ ಹೇಳಿದ್ರು. ಈಗ 6 ಗಂಟೆಗೆ ಎದ್ದು ಹೋಗ್ಯಾರಂದ್ರೆ ಉದಾಹರಣೆ ಏನು ಹೇಳ್ಬೇಕು ಹೇಳ್ರಿ? ಒಬ್ರು ಮಾತಾಡಿ. ಹೇಳಿದ್ರು, ನಾನು ಅದನ್ನ ಕೇಳ್ತೀನಿ. ಹೇಳ್ತಾ ಇಲ್ಲ, ಹೇಳಿದ್ದು 9 ಗಂಟೆವರೆಗೆ ನಾವು ಹೇಳಲ್ಲ ಅಂತ ಹೇಳಿದ್ದು. 6 ಗಂಟೆಗೆ ಅಂಗಡಿ ಸುಟ್ಟಾಗ ಅವ್ರ ಹತ್ರ ಕೇಳೋಣ ವಿವರ ಬಂದಿರ್ಬೋದು. ಡೌಟ್ ನಾನೇನು ಇವ್ರು ಹೇಳ್ತಾರ. ಕೃಷ್ಣಮೂರ್ತಿಗೆ ನೋಡಿದ್ರಲ್ಲ, ಕೃಷ್ಣಮೂರ್ತಿ ಕಡೆ ಯಾರೋ ಆ ಕಡೆಯವರು ನಾನು ಇಷ್ಟೊತ್ತಿಗೆ 6 ಗಂಟೆಗೆ ಅಷ್ಟೊತ್ತಿಗೆ ಇವ್ರು ನೋಡಿದ್ದೀವಿ ಅಂತ ಅವ್ರು ಬಂದು ಹೇಳಿದ್ರು. ಡೌಟ್ ಅಲ್ಲಿ ಕೊಲೆ ಮಾಡ್ತೀರಾ ಸರ್ ಯಾರಿಗಾದ್ರು? ಡೌಟ್ ಅಲ್ಲೇ ಒಂದು ಕೋಮಿಯ ಗಲಾಟೆ ಆಯ್ತು. ಡೌಟ್ ಅಂತ ಹೇಳಿ ಹೇಳಿನೆ. ಕಾರಲ್ಲಿ ಕಿಡ್ನಾಪ್ ಮಾಡಿದ್ರು, ಅದ್ ಮಾಡಿದ್ರು ಕಿಡ್ನಾಪ್. ಒಂದು ಸಂಸಾರ ಹಾಳಾಗ್ತಿತ್ತು. ಅವ್ರ ಹತ್ರ ಮಾತಾಡಂತ ನನಗೇನಿದೆ ಅವಶ್ಯಕತೆ ಇದೆ? ನನ್ನ ಹೆಂಡತಿ ಸತ್ತೋಗ್ತಿದ್ದು, ನನ್ನ ಮಕ್ಕಳು ಸತ್ತಿದ್ರು. ನೀವು ಡೌಟ್ ಅಲ್ಲಿ ಪೂರಾ ಪ್ರಪಂಚ ನಾಶ ಆಗ್ಬೇಕಾ ಸರ್? ತೀರ್ಥಹಳ್ಳಿ ಗಲಾಟೆ ಆಗಿದೆ. ಡೌಟ್ ಇವ್ರು ಹೇಳಿದ್ರು ಡೌಟ್ ಇಂದ ಇರ್ಫಾನ್ ಕೊಟ್ಟ ಡೌಟ್ ಅಂತ ಹೇಳಿದ್ರು. ಡೌಟ್ ಅಲ್ಲೇ ಹೊಡೆದ ಇವನಿಗೆ. ಡೌಟ್ ಇಂದ ನೀವು ನನ್ನ ಮಗಳಿಗೆ 3 ಜನ ಓಮಿನಿಯಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ದ. ಓಮಿನಿಯಲ್ಲಿ ಕಿಡ್ನಾಪ್ ಮಾಡಿದ ಹೌದಾ? ದ್ವಾರಕಾ ಹೋಟ್ಲಲ್ಲಿ 9 ಗಂಟೆಗೆ ಎಷ್ಟು ಟ್ರಾಫಿಕ್ ಇರುತ್ತೆ. 5 ವರ್ಷ ಕುಶಾವತಿ ಲೈನ್ ನಲ್ಲಿ ನಾನು ಗ್ಯಾರೇಜ್ ಮಾಡಿದ್ದೀನಿ. ಕುಶಾವತಿಲಿ 5 ವರ್ಷ ಗ್ಯಾರೇಜ್ ಇದೆ. ಆ ದೊಡ್ಡ ಭಾಷಣದಲ್ಲಿ ಎಲ್ಲರೂ ನನಗೆ ಪರಿಚಯ ಇದ್ದಾರೆ. ಆಗ್ಲಿ ಆ ಹುಡುಗಿ ನಂದಿತ ನನ್ ಪರಿಚಯ. ಓಮಿನಲ್ಲಿ ಆ ಹುಡುಗಿ ಕಿಡ್ನಾಪ್ ಮಾಡಿದ್ರು. ನನ್ನ ಹೆಸರು ಹೇಳ್ತಿದ್ಲು ಸರ್, ಅವಳು ಇರ್ಫಾನ್ ಅಂತ ಹೇಳ್ತಿದ್ಲು. ಒಂದೇ ಊರ್ ಮನೆಯಲ್ಲಿ ಒಂದೇ ಇರ್ತಾ ಇರ್ಫಾನ್ ಅಂತ ಹೇಳ್ತಿದ್ಲ ಇಲ್ಲ ಹೇಳು. ಇವ್ನ ಯಾಕೆ ಹೇಳಿಲ್ಲ ಕಂಪ್ಲೇಂಟ್ ಬರ್ಸ್ತಾ? ಈಗ ಯಾಕೆ ಹೇಳ್ತಾ ಇದ್ದಾನೆ? ಕೃಷ್ಣಮೂರ್ತಿ ಅವರ ಇವರ ಮಾತು ನೀವು ಕೇಳಿಸ್ಕೊಳ್ಳೋದಾದ್ರೆ ಅದಕ್ಕೆ ಉತ್ತರ ಹೇಳ್ಬೋದಾ? ಅವ್ರ ಹತ್ರ ಮಾತಾಡಿ. ಡೌಟ್ ಕೃಷ್ಣಮೂರ್ತಿ ಅವರು ಕೇಳಿಸ್ತಾ ಇದೆಯಾ ಮಾತು? ಹೇಳಿ ಸರ್. ಈಗಾಗಲೇ ಇರ್ಫಾನ್ ಹೇಳ್ತಾ ಇದ್ರು, ಈಗಾಗಲೇ ಕೇವಲ ಅನುಮಾನದಿಂದ ಅಷ್ಟೇ ನನ್ನ ಮೇಲೆ ಆರೋಪ ಬಂದು ಒಂದು ದೊಡ್ಡ ಕಲಹಕ್ಕೆ ಕಾರಣ ಆಯ್ತು, ಆದ್ರೆ ನಿಜವಾದ ಕಾರಣ ಇಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಈ ಒಂದು ಸಾವಿನಲ್ಲಾಗಲಿ ಅಂಗಡಿಗೆ ಬಿದ್ದ ಬೆಂಕಿ ಆಗಲಾಗಲಿ ಇಲ್ಲ ಅನ್ನುವಂಥದ್ದು. ಆದ್ರೂ ನೀವು ಅವರನ್ನ ಆರೋಪಿಯನ್ನಾಗಿ ಮಾಡ್ತಿರೋದು ಯಾಕೆ ಅಂತ? ಸಾವಿನ ವಿಚಾರದಲ್ಲಿ ನಾನು ಆರೋಪಿ ಅಂತ ಹೇಳಿ ಯಾವತ್ತೂ ಹೇಳಿಲ್ಲ. ಅವನ್ ಮಾಡಿದಾನಂತ ಯಾವನೇ ಹೇಳಿಲ್ಲ. ಸರಿ. ಆದ್ರೆ ಈ ಅಂಗಡಿ ವಿಚಾರದಲ್ಲಿ ಅವನು 1 ತಿಂಗಳಿಂದ ಅಂಗಡಿನ ಟಾರ್ಗೆಟ್ ಮಾಡ್ಕೊಂಡು ನೋಡೋದು, ಬರೆಯಿಸೋದು, ಇವಾಗ ಯಾಕೆ ಮಾಡ್ಬೇಕು ಅದು ಹೆಂಡತಿ 1 ವಾರ ಹಿಂದೆ ನಾನು ಮೀಡಿಯಾ ಶಿವಮೊಗ್ಗ ಹೋದಾಗ. ಹಲೋ, ಹೇಳಿ ಕೇಳಿಸ್ತದೆ ಹೇಳಿ. 1 ವಾರ ಹಿಂದೆ ನಾನು ಶಿವಮೊಗ್ಗ ಹೋದಾಗ ಅವನ ಹೆಂಡತಿ ಒಟ್ಟಿಗೆ ಒಂದು ಬೇರೆ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಮಧ್ಯಂತರ ವರದಿ ಬಂದಿದ್ದ ಹೋಗ್ಕೊಂಡು ನಿಮ್ ಮನೆಯಲ್ಲೆಲ್ಲ ಹಾಳಾಯ್ತಲ್ಲ, ಇನ್ನೇ ಮುಖ ಎತ್ಕೊಂಡು ತಿಂತೀರಾ ಅಂತ ಹೇಳ್ಕೊಂತ ಹೋಗ್ತಿದ್ದಾರೆ. ಇವೆಲ್ಲ ಯಾಕೆ ಹೇಳ್ಬೇಕು ಸರ್ ಇದೆಲ್ಲ? ಒಂದ್ ಕೆಲಸ ಮಾಡಿ ಸರ್, ಅವ್ನು ಇಷ್ಟೆಲ್ಲ ಹೇಳ್ತಾನಲ್ಲ, ಜಾಸ್ತಿ ರಗ್ಲನೆ ಬೇಡ. ಎಲ್ಲದಕ್ಕೂ ಸಹಿ ಇದ್ದೀನಿ ಸರ್, ನಾನು ಎಲ್ಲದಕ್ಕೂ ಸಹಿ ಇದ್ದೀನಿ, ಪ್ರಮಾಣಕ್ಕೂ ಸಹಿ ಇದ್ದೀನಿ, ಇವ್ರ ಇನ್ವೆಸ್ಟಿಗೇಷನ್ಗೂ ಸಹಿ ಇದ್ದೀನಿ, ಇವ್ರದ್ದೇನೇ ಇದಕ್ಕೂ ಸಹಿ ಇದ್ದೀನಿ.
ಅವ್ನು ಪ್ರಮಾಣ ಮಾಡ್ಲಿ, ನಾನು ಇಷ್ಟು ದೊಡ್ಡ ತಲೆ ಬಿಸಿ ತಲೆ ಮೇಲೆ ಹಾಕೊಂಡು ನನ್ನ ಹೆಂಡತಿಗೆ ಮಕ್ಳಿಗೆ ತಗೊಂಡು ಗಲ್ಲಿ ಓಡ್ತಾ ಇದೀನಿ, ಯಾರೋ ಮೇಲೆ ಹೋಗಿ ಮಲಗ್ತಾ ಇದೀನಿ ನಾನು ಹೋಗ್ಬಿಟ್ಟು, ಅಷ್ಟೆಲ್ಲ ಮಾಡ್ಕೊಂಡು ಇವ್ನ ಮನೆ ಎದುರುಗಡೆ ಹೋಗ್ತಾ ನನಗೆ ಕಾರಲ್ಲಿ ನೋಡ್ಕೊಂಡು ನೀನ್ ನೋಡ್ಕೊಂಡು ಹೋಗ್ಬೇಕು, ಹೋಗ್ಬಿಟ್ಟು ರಾತ್ರಿ ಅವ್ನ ಅಂಗಡಿಗೆ ಬೆಂಕಿ ಕೊಡ್ಬೇಕು, ಮಾರನೇ ದಿವಸ ಅವನಿಗೆ ಬಂದು ಅಟ್ಯಾಕ್ ಮಾಡಿ ಹೊಡ್ಸ್ಬೇಕು ಹೇಳ್ದ. ಇವನು ಅಡ್ಡ ಹಾಕಿ ನನಗೆ ಹೇಳಿದ್ದು ಈ ಸೂಳೆ ಮಗನೇ ನನ್ನ ಮಗಳಿಗೆ ಸಾಯಿಸಿದ್ದು, ಈ ಸೂಳೆ ಮಗನ ಅಂಗಡಿಗೆ ಬೆಂಕಿ ಕೊಟ್ಟಿದ್ದು ಅಂತೇಳಿ ಹೇಳ್ದ. ಡೌಟ್ ಅಲ್ಲಿ ಹೇಳದ್ನ ಯಾಕೆ ಹೇಳ್ದ? ಇವ್ನು ಹೇಳ್ದಂಗೆ ಇವನಿಗೆ ಆಯ್ತಲ್ಲ, ಇವನಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು, ಓಕೆ ಇರ್ಲಿ, ಅದು ಒಂದು ಲೆಕ್ಕ ಇಡೋಣ. ಡೆತ್ ನೋಟ್ ಸಿಕ್ತು, ಅದು ಸುಳ್ಳು ಇವ್ರದ್ದು. ಆಮೇಲೆ ಮೆಡಿಕಲ್ ರಿಪೋರ್ಟ್ ಬಂತು, ಅದು ಸುಳ್ಳು. ಆಮೇಲೆ ಸಿಒಡಿ ಅವರು ಸುಳ್ಳು, ಪೊಲೀಸ್ನವರು ಸುಳ್ಳು. ನಾನ್ ಮಾತ್ರ ಸತ್ಯ, ನಾನ್ ಮಾಡಿದ್ರೆ ಸತ್ಯ. ಇರ್ಫಾನ್ ಒಬ್ನೇ ಸತ್ಯ, ಇವನಿಗೆ ಗೊತ್ತಿರೋದು ನಾನು ಒಬ್ನೇ ಸತ್ಯ, ನಾನೇ ಅಪರಾಧಿ, ನಾನೇ ಸತ್ಯ. ಕೃಷ್ಣಮೂರ್ತಿ ಅವರೇ, ಈಗ ಒಂದು ವರದಿ ಬಂದಿದೆ, ಅಲ್ಲಿ ಇರ್ಫಾನ್ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಅಂಗಡಿಗೆ ಬೆಂಕಿ ಹಾಕಿದ್ರಲ್ಲಿಯೂ ಕೂಡ ನನ್ನ ರೋಲ್ ಇಲ್ಲ ಅಂತಾರೆ. ಆದ್ರೆ ಆ ಸಂದರ್ಭದಲ್ಲಿ ನೀವು ಹೊಡೆಯೋಕ್ ಹೋದಾಗ ಹೇಳಿದ ಮಾತು ಕೂಡ ಅದೇ, ನನ್ನ ಮಗಳನ್ನ ಕೊಂದಿದ್ದು ಇವನೇ, ನನ್ನ ಅಂಗಡಿಗೆ ಬೆಂಕಿ ಹಚ್ಚಿದ್ದು ಇವನೇ ಅಂತ. ಯಾಕೆ ಈ ಮಾತು ಅಂತ? ಹಲೋ ಸರ್, ಕೊಂದಿದ್ದು ಅಂತ ಇವನು ವಿಡಿಯೋ ಇದೆ. ಹಲೋ, ಮಾತಾಡಿ. ನಾನ್ ಮಗಳಿಗೆ ಕೊಂದಿದ್ದ ಇವನ ಅಂತ ಹೇಳಿ ಆ ಸ್ಪಾಟ್ ಅಲ್ಲಿ ಹೇಳಿದ್ದೇನೆ. ಯಾಕಂದ್ರೆ ನೋಡಿನ ಜನಗಳೇ ಇದ್ದಾರೆ, ಇವನು ಈಗ ಇದನ್ನೆಲ್ಲ ತಿರುಚಿ ನೀಡ್ತಾ ಇದ್ದಾನೆ. ಒಟ್ಟು ಅಂದ್ರೆ ಅವನಿಗೆ ಇದನ್ನ ತಪ್ಪಿಸ್ಬೇಕಾಗಿದೆ ಈ ಘಟನೆಯಿಂದ. ಹಲೋ, ನನಗೆ ತಪ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್, ಇಲ್ಲೇ ಇದ್ದೀನಿ, ಇಲ್ಲೇ ಕೊಡಿ, ಸಿಒಡಿಗ ಸಿಬಿಗೆ ಇಲ್ಲಿಂದಾನೆ ಕೊಡಿ ನನಗೆ, ಅವನಿಗೂ ಕೊಡಿ. ಯಾವಾಗ ಮಾತಾಡಬೇಡಮ್ಮ ನೀವು, ಎಲ್ಲರಿಗೂ ಅವ್ರಿಗೆ ಉರಿತಾ ಇಲ್ವಾ? ಅವ್ರಿಗೆ ಉರಿತಾ ಇಲ್ವಾ? ಏನು ಮತ್ತೆ ಸರಿಯಾಗಿ ಮಾತಾಡಿ, ಏನೇನೋ ಮಾತಾಡ್ತೀವಿ, ಕೃಷ್ಣಮೂರ್ತಿ ಬಗ್ಗೆ ಯಾಕೆ ಮಾತಾಡ್ತೀರಾ? ಒಬ್ಬರಾದ್ರೂ ನಮಗೆ ಸಹಾಯ ಆಗಿದ್ದಾರಾ ಸರ್? ಯಾಕೆ ಎಲ್ಲರೂ ಇರ್ತಾರೆ, ಸಹಾಯಕ್ಕೆ ಇದ್ದೇ ಇರ್ತಾರೆ, ಯಾಕೆ ಇರೋದಿಲ್ಲ? ಎಲ್ಲರೂ ಇರ್ತಾರೆ, ಎಲ್ಲರೂ ಸಹಾಯ ಇರುತ್ತೆ. ಅವ್ನು ನಾಲ್ಗೆ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡಿ, ನೀವು ಸರಿಯಾಗಿ ಮಾತಾಡಮ್ಮ. ನೀನು ನನ್ನಿಂದ ಯಾವ ರಾಜಕೀಯ ಇಲ್ಲ, ಅವನಿಂದ ರಾಜಕೀಯ ಇಲ್ಲ. ನೋಡ್ರಿ, ಇಲ್ಲಿ ಏನಾಗಿದೆ ಅಂತ ಸಿಬಿಐ ತನಿಖೆನೂ ಆಗ್ಲಿ, ಅದಕ್ಕಿಂತ ದೊಡ್ಡದಾದ ಅದನ್ನೂ ಆಗ್ಲಿ, ರಾಜಕೀಯಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಉಸ್ತುವಾರಿ ಸಚಿವರು ಕಿಮ್ಮನೆ ರತ್ನಾಕರ್ ಅವರ ಕಾಳಜಿ ಇಲ್ಲ. ಈ ಘಟನೆಯಲ್ಲಿ ತುಂಬಾ ಗಮನ ಸೆಳೆದಿದ್ದು ನಂದಿತಾ ಸಾವು ಅನ್ನೋದಕ್ಕಿಂತ ಕಿಮ್ಮನೆ ಮತ್ತು ಬಿಜೆಪಿ ಅವರ ಮುಖಂಡರ ಗಲಾಟೆ ಅಂತ. ಕಿಮ್ಮನೆ ಕೊಟ್ಟಂತ ಹೇಳಿಕೆಯನ್ನ ಹೈಲೈಟ್ ಮಾಡ್ತೀರಿ. ನೋಡಿ, ನಮ್ದು ವಿರೋಧ ಪಕ್ಷ, ನಾವು ವಿರೋಧ ಪಕ್ಷವಾಗಿ ಸಾವಿನಲ್ಲೂ ವಿರೋಧ ಮಾಡ್ಬೇಕು, ನಾವು ಆತರ ಇಲ್ಲ. ವಿರೋಧ ಪಕ್ಷವಾಗಿ ನಮ್ ಕೆಲಸ ನಾವು ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಅನ್ಯಾಯ ಆದಾಗ ನಮ್ ಹೋರಾಟ ಮಾಡೋದು ಮಾಡ್ತೀವಲ್ವಾ, ಅದು ನಮ್ ಕೆಲಸ ಆಗುತ್ತೆ, ಅದು ನಮ್ಗೆ ಇದಾಗುತ್ತೆ ಅಲ್ವಾ. ಅದು ನೀನು ಆಮೇಲೆ ಮಾತಾಡು, ನೀನು ಏನಾದ್ರು ಬಲಿಪಶು ಆಗಿದ್ದು ಅದು ಆಮೇಲೆ ಮಾತಾಡು, ಇಲ್ಲಿ ಮಾತಾಡು, ನನ್ನ ಹತ್ರ ಹೇಳ್ಬೇಡದು, ಗೊತ್ತಾಯ್ತಾ? ನಿನ್ ಬಗ್ಗೆ ಮಾತಾಡಿ. ಇಲ್ಲಿ ಕೇಳಿ, ನಾವು ನಮ್ಗೆ ಅನ್ಯಾಯ ಆದಾಗ ನಾವು ನಮ್ ಕೆಲಸ ಹೋರಾಟ ನಾವು ಮಾಡ್ಬೇಕಾಯ್ತು. ಒಂದು ಇಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ ಸಿಒಡಿ ಕೊಟ್ಟಿದ್ದಾರೆ, ಸಿಒಡಿ ಆದ ನಂತರ ಈಗ ಅಂಗಡಿಗೂ ಬೆಂಕಿ ಹಾಕಿದ್ದಾರೆ ಅಂದ್ರೆ ಯಾರು ತಡ್ಕೊಳ್ತಾರೆ ಹೇಳಿ ನೀವು? ಅವನು ಅಲ್ಲ, ಮಗಳು ಕಳ್ಕೊಳ್ಳೋದು ಒಂದು, ತನ್ನ ಬದುಕನ್ನು ಕಳ್ಕೊಳ್ಬೇಕಂತಿದ್ರೆ ಇದು ಕಾರಣ ಏನಿರ್ತಾರೆ ಒಂದು. ಆಮೇಲೆ ಅಲ್ಲ, ಬೇರೆಯವರು ಒಂದು ಏನು ಗೊತ್ತಾ, ಈಗ ಅಂಗಡಿಗೆ ಬೆಂಕಿ ಬಿತ್ತು, ಅವರು ಮಗು ಕಳ್ಕೊಂಡ್ರು ಸರಿ, ಆದ್ರೆ ತನಿಖೆಯ ಆಧಾರದ ಮೇಲೆ ನಂಬೇಕಾಗತ್ತೆ. ಅನುಮಾನಾಸ್ಪದವಾಗಿ ಇರ್ಫಾನ್ ಅನ್ನ ಇಲ್ಲಿ ಬ್ಲೇಮ್ ಮಾಡಿರೋದು ಎಷ್ಟು ಸರಿ? ಇಲ್ಲಿ ಅನುಮಾನಕ್ಕೆ ನನ್ನ ಇಡೀ ಕುಟುಂಬ ಬಲಿ ಆಯ್ತು, ಕ್ಲಿಯರ್ ಪಿಕ್ಚರ್ ಇಲ್ಲ, ನಿಮ್ಗೂ ಗೊತ್ತಿಲ್ಲ, ಈಗ ಇರ್ಫಾನ್ನೇ ಬೆಂಕಿ ಹಾಕಿದಾನೆ, ಕೃಷ್ಣಮೂರ್ತಿಗೂ ಗೊತ್ತಿಲ್ಲ, ಆದ್ರೆ ಈ ಅನುಮಾನ ಅನ್ನೋದು ಒಂದು ಕುಟುಂಬವನ್ನೇ ಒಂದು ಸಂಕಷ್ಟ ಸಿಕ್ಕಿದೆ, ಅದಕ್ಕೆ ಯಾರು ಹೊಣೆ ಅಂತ ಹೇಳಿ. ಒಂದು ಕೇಸ್ ಎಲ್ಲರ ಆದಾಗ ಸಾಮಾನ್ಯವಾಗಿ 10 ಜನರ ಅನುಮಾನನ ಕೇಳ್ತಾರೆ, ಹೌದಾ? ಹಾಗೆ ಯಾವ್ದಾದ್ರು ಒಂದು ಅನುಮಾನ ಹೇಳುವಂತದ್ದು ಸಹಜ ಬರುತ್ತೆ. ಇವ್ರು ಇರ್ಬೋದು ಅನ್ನೋದು ಸಹಜ ಇರುತ್ತೆ, ತನಿಖೆ ಮಾಡಿ ಕೇಳಿ ಅಂತ, ಹೌದಾ? ಹಾಗೆ ಹೇಳಿದಾಗ ಅದು ಆಗಿರ್ಬೋದು, ಒಂದು ಇರ್ತದೆ. ಇಲ್ಲಿ ಕೇಳಿ, ಸ್ಥಳೀಯ ಮುಖಂಡರು ಯಾರು? ಕೃಷ್ಣಮೂರ್ತಿ ಸ್ಥಳೀಯ ಮುಖಂಡರ? ನಾವು ಹೇಳಿದ ಅಲ್ಲ, ನಾವು ಇರ್ಫಾನ್ ಅಥವಾ ಮುಸ್ಲಿಂ ಸಮಾಜ ನಾವೇನು ಹೇಳಿಲ್ಲ. ನಾನು ಇವ್ರ ಬಗ್ಗೆ ಎಲ್ಲೂ ನಾನು ಚಕ್ರ ಎತ್ತಿಲ್ಲ. ನಾನು ಎತ್ತಿರೋದು ಒಂದೇ, ಯಾವನೇ ಆಗ್ಲಿ, ನಾನು ಯಾವನೇ ಆಗ್ಲಿ, ಯಾರೇ ಆಗ್ಲಿ, ತನಿಖೆ ಆಗ್ಬೇಕು, ಅವನ ಮೇಲೆ ಇದಾಗ್ಬೇಕು, ಕೇಸ್ ಆಗ್ಬೇಕು, ಮತ್ತೆ ತನಿಖೆ ಮಾಡಿ ಅಂತ ನಾವು ಹೇಳಿ ಒತ್ತಾಯ ಮಾಡಿದ್ದು. ಕಾಂಗ್ರೆಸ್ ಮಾಡಿದ್ದೀವಿ, ಕಿಮ್ಮನೆ ರತ್ನಾಕರ್ ಮಾಡಿದ್ದೀವಿ ಅಲ್ವಾ? ಆ ಮನುಷ್ಯ ಹೋದ್ರೆ ನೀವು ಬೇಳೂರವ್ರು ಅಲ್ಲಿ ಬಂದಿದ್ರಿ, ಇಲ್ಲಿ ಬಂದಿದ್ರಿ, ನೀವು ರಾಜಕೀಯ ಮಾಡಿದ್ರೆ ಅಂದ್ರೆ ಒಳ್ಳೆ ಕಥೆ ಆಯ್ತಾ ಇದು? ರಾಜಕೀಯ ಮಾಡಿದ್ರೆ ನಾನೇನು ಹಾಗೆ ಕೂತ್ಕೊಳ್ಬೇಕಾ? ನನ್ನ ಪಕ್ಷದ ಇದ್ರಲ್ಲಿ ನಾನು ಹೋಗ್ಬೇಕು ಒಂದು, ಆಮೇಲೆ ನಮ್ಮ ಸಮಾಜ ಹೆಣ್ಣು ಮಕ್ಕಳಿಂದ ನಾನು ಹೋಗ್ಲೇಬೇಕಾಗಿತ್ತು. ಅಂಗಡಿ ನಾನು ಅದು ಕ್ಲೋಸ್ ಆದ ನಂತರ ಅಂಗಡಿ ಬೆಂಕಿ ಬಿದ್ದ ಮೇಲೆ ನೀವು ಸುಮ್ಮನೆ ಇರ್ತಾರ? ನೀವು ಯಾರು ಸುಮ್ಮನೆ ಇರ್ತಾರೆ ಹೇಳಿ? ನಾನು ಅವತ್ತು ಪಕ್ಷದ ಪರ ಹೋಗಿಲ್ಲ, ನಾನು ಒಬ್ಬ ಸಮಾಜದ ಒಬ್ಬ. ಅಂಗಡಿಗೆ ಬೆಂಕಿ ಬಿತ್ತು ಸರಿ, ಆದ್ರೆ ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲ. ತನಿಖೆ ಎಲ್ಲಿ ಹೋಗಿದ್ರು? ಪೊಲೀಸ್ ಎಲ್ಲಿ ಹೋಗಿದ್ರು? ಯಾಕೆ ಪೊಲೀಸ್ ಹಾಕಿಲ್ಲ?
ಯಾಕೆ ಪೊಲೀಸ್ ಹಾಕಿಲ್ಲ ಸ್ವಾಮಿ? ಇವ್ರು ಬೇರೆಯವ್ರ ಗ್ಯಾರೇಜ್ ಹಾಕ್ತಾರೆ, ಬೇರೆಯವ್ರ ಅಂಗಡಿಗೆ ಹಾಕಿದ್ದಾರೆ, ಬೇರೆಯವ್ರ ಮನೆಗೆ ಹಾಕಿದ್ದಾರೆ. ಯಾಕೆ ಇವ್ರಿಗೆ ಹಾಕ್ಲಿಲ್ಲ? ಇವ್ರಿಗೆ ಯಾಕೆ ಹಾಕ್ಲಿಲ್ಲ ಹೇಳಿ? ನಾನು ಹೇಳೋದು ಪೊಲೀಸ್ ಯಾಕೆ ಹಾಕ್ಲಿಲ್ಲ? ಆದಮ್ ಸಾಗರ್ ಮನೆ ಎದುರುಗಡೆ ಅಂಗಡಿಗೆ ಯಾಕೆ ಹಾಕಿಲ್ಲ ಹೇಳಿ? ಯಾಕಾಗಿ ಅಲ್ವಾ? ಈಗ ಸಿಒಡಿ ಕೇಸ್ ಆದ ತಕ್ಷಣ ಆರೋಪ ಏನು ಅಂದ್ರೆ ಬೆಂಕಿ ಉದಾಹರಣೆ ಹೇಳ್ತೀನಿ ನೋಡಿ. ಇಲ್ಲಿ ಏನ್ ಗೊತ್ತಾ, ಕಿಮ್ಮನೆ ರತ್ನಾಕರ್ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ದು ಎರಡನೇ ಪ್ರೊಡಕ್ಷನ್ ಶುರು ಆಗುತ್ತೆ, ನಾವು ಬಹಳ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೊಂದು ಹೋರಾಟ ಮಾಡಿದ್ದಾರೆ, ಹಿಂದೆ ಹೋರಾಟ ಮಾಡಿ ಜನರಿಗೆ ಒಳ್ಳೆ ಕೆಲಸ ಮಾಡಕ್ ಹೋಗಿ ಟೋಪಿ ಹಾಕಿಕೊಂಡು ಬಂದಿದ್ದಾರೆ, ಜನ ಎಲ್ಲ ಗೆಲ್ಸಿ. ಈಗ ಎರಡನೇ ಪ್ರೊಡಕ್ಷನ್ ಹೋರಾಟ ಅಂದ್ರೆ ಬಹುಶಃ ನನ್ನ ಲೆಕ್ಕ ಹೇಳೋದು ಕಿಮ್ಮನೇರ ಕಡೆ ಹಾಕಿರ್ಬೋದು, ಅಥವಾ ಅವರೇ ಹಾಕಿ ನಮ್ಮ ಬಿಜೆಪಿ ಮೇಲೆ ಹೊರಿಸಿ ನಾವು ಪಾದಯಾತ್ರೆ ನೋಡಿ ಬಿಜೆಪಿ ಅವರು ಈ ತರ ಮಾಡ್ತಾ ಇದಾರೆ ಅಂತ ಹೇಳಕ್ಕೆ ಅವಕಾಶ ಇದೆಯಲ್ಲ ಅವರಿಗೆ, ಅದು ಮಾಡಬಹುದು. ನಮಗೇನು ಅವರು ಹಾಕಿರ್ಬೋದು, ಅದಕ್ಕೂ ನಾನು ಹೇಳ್ತೀನಿ, ಇಲ್ಲ ಅಂತಲ್ಲ ಅಲ್ವಾ, ಅದಕ್ಕೂ ಹೇಳ್ತೀನಿ ನಾನು. ಆದ್ರಿಂದ ತಾವು ಪ್ರೊಡಕ್ಷನ್ ನಂಬರ್ 2 ತೆಗಿಲಿಕ್ಕೆ ಹೋಗಿ ಇವರೇ ಏನಾದ್ರು ಮಾಡ್ಕೊಂಡು ಬಿಜೆಪಿ ಅವರು ಕುತಂತ್ರ ನೋಡಿ ಅಂಗಡಿಗೂ ಬೆಂಕಿ ಹಾಕಿದ್ರು ಅಂತ ಇವ್ರು ಹೇಳ್ತಾ ಹೋದ್ರೆ, ಇವರು ಪ್ರೊಡಕ್ಷನ್ ನಂಬರ್ 2 ಮಾಡಿದ್ರೆ ಪ್ರೊಡಕ್ಷನ್ ನಂಬರ್ 3 ನಮ್ಮ ಹತ್ರ ಇದೆ. ಪ್ರೊಡಕ್ಷನ್ ನಂಬರ್ 3 ನಮ್ಮ ಹತ್ರ ಇದೆ. ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ. ಹೌದು, ಪ್ರೊಡಕ್ಷನ್ ನಂಬರ್ 3 ನಮ್ಮ ಪಕ್ಷದಲ್ಲಿದೆ, ನಾವಿದ್ದೀವಿ, ನಾವೇನ್ ಕಣ್ಣು ಮುಚ್ಚಿನ ಕುತ್ಕೊಳ್ಳಲ್ಲ. ಪ್ರೊಡಕ್ಷನ್ 2 ಹೊಡಿದ್ರೆ ಪ್ರೊಡಕ್ಷನ್ ನಂಬರ್ 3 ನಮ್ಮ ಹತ್ರ ಇದೆ, ನಾವು ಮಾಡ್ತೀವಿ ಪ್ರೊಡಕ್ಷನ್ ನಂಬರ್ 3. ಗೊತ್ತಾಯ್ತಾ? ಈ ಹೇಳಿ ರಾಜಕಾರಣ ನಾವು ಮಾಡೋರಲ್ಲ. ನಾನು ಈ ಮಾತು ಮುಂದುವರಿಸ್ತಾ ಇರ್ಫಾನ್, ನೀವು ಆಗ್ಲೇ ಒಂದು ಮಾತಂತ ಹೇಳಿದ್ರೆ, ನಾನು ಹಗಲು ರಾತ್ರಿ ಎಲ್ಲೆಲ್ಲೋ ಮಲಗ್ತಾ ಇದ್ದೆ, ತಪ್ಪಿಸ್ಕೊಳ್ಬೇಕಾಗಿತ್ತು, ಅನಿವಾರ್ಯತೆ ಇತ್ತು, ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಅಲ್ದಾಡದೆ, ನಾನು ಸಂಕಷ್ಟದಲ್ಲಿದ್ದೆ ಅಂತ. ಆದ್ರೆ ಆ ಬೆಂಕಿ ಬಿದ್ದ ಸಮಯದಲ್ಲಿ ಹೀಗೆ ತಪ್ಪಿಸ್ಕೊಂಡಿದ್ದಂತ ವ್ಯಕ್ತಿ ಅಲ್ಲಿ ಮತ್ತೆ ಯಾಕೆ ಹೋದ್ರಿ ಅಂತ, ಅಂಗಡಿ ಅಷ್ಟೊಂದು ಜನ ಸೇರಿರ್ತಾರೆ. ನಾನು 29ನೇ ತಾರೀಕು ಇನ್ಸಿಡೆಂಟ್ ನಡೀತು, 1ನೇ ತಾರೀಕಿಗೆ ಮನೆ ಹೊಡೆದ್ರು. ಅಲ್ಲ, ಅಂಗಡಿ ಬೆಂಕಿ ಬಿದ್ದಾಗ ನನಗೆ ಮಾತಾಡಕ್ ಬಿಡಿ. 1ನೇ ತಾರೀಕಿಗೆ ಮನೆ ಹೊಡೆದು ನಾನು ಬಂದಿರೋದು, ನಾನು ಮಾತಾಡಕ್ಕೆ ರಾಜಕೀಯದವ್ರಿಗೆ ಮೊದಲು ಮಾತಾಡಕ್ ಬಂದಿಲ್ಲ, ಸುವರ್ಣ ಕಂದಲಿ ಬಂದೆ ನಾನು. ಬರ್ತಿಲ್ಲ, ಇವತ್ತಿನ ತನಕ ಯಾವ ರಾಜಕೀಯದವ್ರು ನನ್ನ ಹಿಂದೆ ಬಂದಿಲ್ಲ, ನನ್ಗೂ ಬೇಡ, ಅವಶ್ಯಕತೆ ಇಲ್ಲ ರಾಜಕೀಯದವ್ರದ್ದು. ನಾನು ಹೇಳ್ತಾ ಇದ್ದೀನಿ ಸರ್, 31ನೇ ತಾರೀಕಿಗೆ ನನ್ನ ಮನೆ ಕಾರ್ ಹೊಡೆದ್ರು. ತೀರ್ಥಹಳ್ಳಿಯಲ್ಲಿ ಫುಲ್ ಗಣಸರು, ಫುಲ್ ಜನ, ಫುಲ್ ಹೂ ಅನ್ಕೊಂಡು ಕಲ್ ತೂರಾಟ ಎಲ್ಲ ನಡೀತಾ ಇತ್ತು. ನಾನು ನನ್ನ ಮನೆಯಿಂದ ಹಿನ್ನಡೆ ರಸ್ತೆಯಿಂದ ಗಾಡಿ ತಗೊಂಡು ಹೊರಟೆ, ಒಮಿನಿ ತಗೊಂಡು ಮೇಳಿಗೆ ಹಾಸ್ಪಿಟಲ್ ರೋಡಲ್ಲಿ ಬರ್ತಾ 20-30 ಹುಡುಗ ಅಡ್ಡ ಹಾಕಿದ್ರು ನನಗೆ. ಯಾರು? ನಮ್ಮ ಹಿಂದೂ ಹುಡುಗರೇ. ಗಾಡಿ ನಿಲ್ಸಿ ಅಡ್ಡ ಹಾಕಿದ್ರು ನನಗೆ. ನಂಬರ್ ಕೊಡ್ತೀನಿ, ಈಗ ನಿಮ್ ಮಾತಾಡಿ, ನಾಗ ಅಂತೇಳಿ, ಕುರೋಳಿ ನಾಗ, ಬಿಜೆಪಿ. ಅವ್ನು ಯಾವ ಪಕ್ಷ ನನಗೆ ಬೇಡ, ಮಾನವೀಯತೆ ಇತ್ತು. ನನಗೆ ಕೇಳ್ದ, ಏನ್ ಇರ್ಫಾನ್ ನಾಗ, ನಾನು ಈ ವಿಚಾರದಲ್ಲಿ ಇಲ್ಲ, ನನಗೆ ಏನು ವಿಚಾರ ಗೊತ್ತಿಲ್ಲ ಅಷ್ಟೇ. ನನ್ನ ಹೆಂಡತಿ ಮಕ್ಳು ನಾನು ಸೇಫ್ ಮಾಡ್ಬೇಕು, ನಾನು ತಗೊಂಡು ಮಣಗದೆ ಬಿಟ್ಟು ನಾನು ಬೇಕಾದ್ರೆ ವಾಪಸ್ ಬರ್ತೀನಿ. ನಾನು ಫೋನ್ ರೆಕಾರ್ಡ್ ತೆಗಿರಿ, ಮಣಗದ್ದೆ ತಗೊಂಡೋಗಿ ಬಿಟ್ಟೆ ನನ್ನ ಹೆಂಡತಿಗೆ, ಮತ್ತೆ ರಾಘವನಿಗೆ ಫೋನ್ ಮಾಡಿದೆ, ಅವನಿಗೆ ಫೋನ್ ಮಾಡಿ ಹೇಳಿ ನಂಬರ್ ಕೊಡ್ತೀನಿ, ನಾನು ಬರ್ತೀನಿ ನಾಗ, ಹಂಗೇನಿದ್ರೆ ನನ್ ತಪ್ಪಿಲ್ಲ, ನಾನು ತಪ್ಪಿಗೆ ಸಿಗಲ್ಲ, ಬೇಡ ನೀನ್ ಶಿವಮೊಗ್ಗ ಹೋಗು, ಇಲ್ಲಿ ಇಷ್ಟು ಜನದ್ದು ಗಲಭೆಯಲ್ಲಿ ಏನು ಯಾರಿಗೂ ನಾನು ಉತ್ತರ ಕೊಡಕ್ ಆಗಲ್ಲ, ನೀನ್ ಹೋಗು ಅಂತ. ಶಿವಮೊಗ್ಗದಲ್ಲೇ ಇದ್ದೆ. 3-4 ದಿವಸ ಬಿಟ್ಟು ಮತ್ತೆ ಪೊಲೀಸ್ ಎನ್ಕ್ವೈರಿ ಕರೆದ್ರು, ಜಯರಾಜ್ ಸರ್ ಶಿವಮೊಗ್ಗ, ಎನ್ಕ್ವೈರಿಗೆ ಬಂದೆ. ಮತ್ತೆ 3 ದಿವಸ ಸ್ಟೇಷನ್ ಅಲ್ಲೇ ಇದ್ದೆ. ಅಲ್ಲಿಂದ ಮತ್ತೆ ಮನೆ ಕಳಿಸ್ರು, ಮಾರ್ಕೆಟ್ ಅಲ್ಲಿ ಇದ್ದೆ. ಅಲ್ಲಿಂದ ಮತ್ತೆ ಸಿಒಡಿ ಅವ್ರಿಗೆ ಕೊಟ್ಟು, ಸಿಒಡಿ ಎನ್ಕ್ವೈರಿ ಆಯ್ತು. ನನ್ನ ಹಿಂದೆ ಯಾರು ರಾಜಕೀಯದವರು ಓಡಾಡಿಲ್ಲ, ನನ್ಗೆ ಯಾವ ರಾಜಕೀಯದವರು ಬೇಡ. ಇಷ್ಟು ದಿವಸ ನಾನು ಬಂದಿಲ್ಲ ಸರ್, ನಾನು ಇಷ್ಟು ದಿವಸ ನಾನು ಕೇಳಲಿಲ್ಲ, ನನ್ನ ಹೆಸರು ಬಂದಿಲ್ಲ. ಇದು 2 ಪಕ್ಷಗಳ ನಡುವೆ ನಡೆಯುತ್ತಿರುವಂತಹ ಹೋರಾಟ. ರಮೇಶ್ ಹೆಗಡೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಪ್ರಕರಣಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಇತ್ತೀಚೆಗೆ ನಂದಿತಾ ಸಾವಿನ ಬಗ್ಗೆ ಒಂದು ವರದಿ ಬಂತು, ತದನಂತರ ಕೃಷ್ಣಮೂರ್ತಿ ಅವರ ಅಂಗಡಿಗೆ ಬೆಂಕಿ ಬಿತ್ತು, ಕಿಮ್ಮನೆ ರತ್ನಾಕರ್ ಅವರ ಹೇಳಿಕೆ ಸಾಕಷ್ಟು ವಿವಾದಗಳ ನಡುವೆ ಮಾಡಿಕೊಡ್ತು. ಬಿಜೆಪಿ ಅವರು ಒಂದು ಕಡೆ ಅಂದ್ರೆ ಒಟ್ಟಾರೆ ಈ ಪ್ರಕರಣ ರಾಜಕೀಯವಾಗಿ ಒಂದು ಬಲವನ್ನ ಪಡೆದುಕೊಳ್ತೇ ಹೊರತು ಆ ನೊಂದ ಕುಟುಂಬಗಳಿಗೆ, 2 ಕುಟುಂಬಗಳಲ್ಲಿ ನೋವನ್ನು ಅನುಭವಿಸ್ತು, ಆದ್ರೆ ಆ ಕುಟುಂಬಗಳ ಬೆನ್ನಿಗೆ ಯಾರೂ ನಿಂತಿಲ್ಲ ಅನ್ನುವಂಥದ್ದು. ಸರ್ ನೋಡಿ, ಇದನ್ನ ನಂದಿತಾಳ ಅಸಹಜ ಸಾವಿನ ಬಗ್ಗೆ ನಮ್ಗೆ ದುಃಖ ಇದೆ. ಆ ಮಗುವಿನ ಅಸಹಜ ಸಾವಿಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತಕ್ಕಂಥದ್ದು ಕಾಂಗ್ರೆಸ್ಸಿನ ಮುಖ್ಯ ಉದ್ದೇಶ ಆಗಿದೆ. ಆದ್ರೆ ಈ ನಂದಿತಾ ಪ್ರಕರಣದಲ್ಲಿ ರಾಜಕಾರಣವನ್ನ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಬಿಜೆಪಿ. ಆ ನಂದಿತಾ ಸಾವಿಗೆ ಕಿಮ್ಮನೆ ಅವರ ನಿರ್ಲಕ್ಷ್ಯ ಕಾರಣ. ಆಮೇಲೆ ನಂದಿತಾ ಇದನ್ನ ಅಸಹಜ ಸಾವನ್ನ ಅದು ಅತ್ಯಾಚಾರ, ಕೊಲೆ ಅಂತ ಹೇಳಿ ದೂರನ್ನ ದಾಖಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಕಿಮ್ಮನೆ ಆ ಆರೋಪಿಗಳನ್ನ, ಅಸಹಜ ಸಾವಿನ ಆರೋಪಿಗಳನ್ನ ರಕ್ಷಣೆ ಮಾಡ್ತಿದೆ ಅಂತ ಹೇಳಿ ರಾಜಕೀಯ ದುರುದ್ದೇಶದಿಂದ ಅದನ್ನ ಒಂದು ಪ್ರತಿಭಟನೆಯನ್ನ ಮಾಡಿದ್ದು ಮತ್ತು ಅದನ್ನ ರಾಜಕಾರಣಗೊಳಿಸಿದ್ದು ಬಿಜೆಪಿ ಅವರು. ಅದ ನಂತರ ಕಿಮ್ಮನೆ ಅವರು ಈ ಪ್ರಕರಣಕ್ಕೆ ಕುರಿತಂತೆ ತನ್ನ ಯಾವುದೇ ನಿರ್ಲಕ್ಷ್ಯತನ ತೋರಿಲ್ಲ. ನಾನು ಯಾರಿಗೂ ಸಹ ಈ ಆರೋಪಿಗಳಿಗೆ
ರಕ್ಷಣೆ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೂ ಕೊನೆಗೂ ಅವರು ಅದನ್ನ ಮತ್ತೆ ಈ COD ತನಿಖೆ ಬಗ್ಗೆ ಆಗ್ಲಿ, ಪೊಲೀಸ್ ತನಿಖೆ ಬಗ್ಗೆ ಆಗ್ಲಿ, ಅಥವಾ ಈ ಕಾನೂನು ರೀತಿಯ ಕ್ರಮಗಳ ಬಗ್ಗೆ ಬಿಜೆಪಿ ನಾಯಕರುಗಳಿಗೆ ಯಾವುದೇ ಸಹ ಆಸಕ್ತಿ ಆಗ್ಲಿ ಅದ್ರ ಬಗ್ಗೆ ಒಂದು ರಾಜಕೀಕರಣಕ್ಕಾಗಿ ಬಳಸ್ಕೊಂಡ್ರು ಅದನ್ನ. ಆ ನಂತರ ಕಿಮ್ಮನೆ ರತ್ನಾಕರ್ ಅವರು ಏನಂತಂದ್ರೆ, ಈ ನಂದಿತಾ ಪ್ರಕರಣದಲ್ಲಿ ಯಾವುದೇ ಆರೋಪಿಗಳಿಗೆ ನಾನು ರಕ್ಷಣೆ ಮಾಡಿಲ್ಲ, ನಿರ್ಲಕ್ಷ್ಯ ತೋರಿಲ್ಲ ಅಂತ ಹೇಳಿ ನೀವು ನನ್ನ ಮೇಲೆ ದುರುದ್ದೇಶದಿಂದ ಏನು ಶೋಭಾ ಕರಂದ್ಲಾಜೆ ಇದು ನಮ್ಮ ಮಾತು ಇಷ್ಟೇ. ಇದು ಕೇವಲ ಎರಡು ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪ ಆಯ್ತೇ ಹೊರತು ಇಲ್ಲಿ ಎರಡು ಕುಟುಂಬಗಳಿಗೆ ಯಾರು ಸಾಂತ್ವನ ಹೇಳಲಿಲ್ಲ ಸರ್. ಕುಟುಂಬಗಳಿಗೆ ಎಲ್ಲರೂ ಸಾಂತ್ವನ ಹೇಳಿದ್ದಾರೆ ನೋಡಿ. ಅವತ್ತು ಕಿಮ್ಮನೆ ರತ್ನಾಕರ್ ಅವರು ಒಬ್ಬ ಜವಾಬ್ದಾರಿತ ಸಚಿವನಾಗಿ, ಉಸ್ತುವಾರಿ ಸಚಿವನಾಗಿ, ಆ ಕ್ಷೇತ್ರ ಶಾಸಕರಾಗಿ ಆ ಮಗುವಿನ ಏನು ಶವಯಾತ್ರೆಯಲ್ಲಿ ಅಂತ ಏನೋ ಅವತ್ತು ನಿಜವಾಗ್ಲೂ ಸಹ ಒಂದು ಇದ್ರ ವಾತಾವರಣ ಇತ್ತು, ಅಲ್ಲಿ ಶಾಂತಿಯುತ ವಾತಾವರಣ ಇರಲಿಲ್ಲ. ಅಂತ ವಾತಾವರಣದಲ್ಲಿ ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿಯಾಗಿ ಭಾಗವಹಿಸಿ ಶವಯಾತ್ರೆಯಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಆ ಸಾಂತ್ವನ ಆದ್ರೆ ಇಲ್ಲಿ ಮತ್ತೊಂದು ಆರೋಪ ಏನು ಅಂದ್ರೆ ಹೆಗಡೆ, ಇಲ್ಲಿ ಸಾಂತ್ವನ ಹೇಳಿದರೆ ಸಹಜ, ಆದ್ರೆ ಅಲ್ಲಿನ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು. ಆ ಸಾವಾಗಿ ಕೆಲವೇ ದಿನಗಳಲ್ಲಿ ಅವರ ಅಂಗಡಿಗೆ ಬೆಂಕಿ ಬೀಳುತ್ತೆ. ಕನಿಷ್ಠ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರುವಂತಹ, ಒಬ್ಬ ಜವಾಬ್ದಾರಿ ಇರುವಂತಹ ಸಚಿವರಾಗಿ ಅವರಿಗೆ ಒಂದು ಸರಿಯಾದ ಪ್ರೊಟೆಕ್ಷನ್ ಕೊಡ್ಲಿಲ್ಲ ಅನ್ನುವಂಥದ್ದು. ಸರ್ ನೋಡಿ ಸರ್, ಈಗ ಬೆಂಕಿ ಬಿದ್ದಿದ್ದು ಸಹ ಒಂದು ಯಾವ ರೀತಿಯಲ್ಲಿ ಬಿದ್ದಿದೆ ಅದ್ರ ಬಗ್ಗೆ ಸೂಕ್ತ ತನಿಖೆ ನಡೀತಾ ಇದೆ. ಈಗ ವಿಧಾನಸಭೆಯಲ್ಲೂ ಸಹ, ವಿಧಾನ ಪರಿಷತ್ನಲ್ಲಿ ಎಲ್ಲಿ MLC ಆಗಿರ್ತಕ್ಕಂಥ ಬಿಜೆಪಿ ಕೃಷ್ಣ ಭಟ್ರು ಸಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ಗೃಹ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ. ಮೊನ್ನೆ ತಾನೇ ಇವರು ಕಿಮ್ಮನೆ ರತ್ನಾಕರ್ ಸಹ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮತ್ತೆ ಪರಿಶೀಲನೆ ನೀಡಿ ಬೆಂಕಿ ಹೇಗ್ ಬಿತ್ತು ಅಂತ ಕೇಳೋದಕ್ಕಿಂತ ಬೆಂಕಿ ಬೀಳದೆ ಇರೋ ಹಾಗೆ ನೋಡ್ಕೋಬೇಕಿತ್ತಲ್ಲ ಅಂತ ಬೇಳೂರು ಅವರು ಮಾತಾಡ್ತಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡ್ತಾರೆ. ರಮೇಶ್ ಹೆಗಡೆ ಅವರೇ, ಗೋಪಾಲಕೃಷ್ಣ ಬೇಳೂರು ಮಾತಾಡ್ತಿರೋದು. ಈಗ ನೀವ್ ಹೇಳೋದು ಕಾಂಗ್ರೆಸ್ಸಿನ ಇದಾಗಿ ನಿಮ್ ಸರ್ಕಾರ ಎತ್ಕೊಂಡು ನೀವ್ ಹೇಳ್ತಾ ಇದ್ರಿ. ಹಾಗಾದ್ರೆ ವಿರೋಧ ಪಕ್ಷವಾಗಿ ನಾವು ಹಾಗಾದ್ರೆ ಈ ತರ ಘಟನೆಗಳಾದಾಗ ನಾವು ಕೈ ಕಟ್ಕೊಂಡು ಕುತ್ಕೊಳ್ಬೇಕಂತ ನೀವ್ ಹೇಳೋದು. ಸ್ವಾಮಿ, ನೀವು ಕೈ ಕಟ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಿಲ್ಲ. ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ಆಗ್ರಹಿಸ್ತಕ್ಕಂಥದ್ದು ಎಲ್ಲ ಪಕ್ಷದ ಕರ್ತವ್ಯ. ಸಹಜ. ಸರಿ, ರಾಜಕಾರಣ ಮಾಡೋದನ್ನ ಖಂಡಿಸ್ತೇವೆ. ಸರಿ, ಆಯ್ತು. ಒಂದ್ ನಿಮಿಷ. ಬಿಜೆಪಿ ಪಕ್ಷದವರಿಗೆ ಅಲ್ಲಿ ನಿಜವಾದ ನ್ಯಾಯದ ಬಗ್ಗೆ ಮಾತಾಡ್ಬೇಕು ಹೊರತು ಬಿಟ್ರೆ ನಾವು ರಾಜಕಾರಣ ಮಾಡೋದಲ್ಲ. ಸರಿ, ಅದು ಆಯ್ತು. ಹೆಗ್ಡೆ ಒಂದ್ ನಿಮಿಷ ಕೊಟ್ಟಿದ್ದು ನೋಡಿದ್ರೆ ಅಲ್ಲ, ಒಂದ್ ನಿಮಿಷ ಹೆಗ್ಡೆ ಅವರೇ ಕಾರಣ, ಅವ್ರ ಹಿಂಬಾಲಕರು ಕಾರಣ ಅಂತಿರಲ್ಲ. ಅದಕ್ಕೆ ಯಾವ್ದಾರ ಪುರಾವೆಗಳಿದೆಯಾ? ಈಗ ಒಂದ್ ನಿಮಿಷ ಹೇಳ್ತೀನಿ. ಹಾಗಾದ್ರೆ ಬಿಜೆಪಿ ಕಾರಣ ಅನ್ನೋಕೆ ಪುರಾವೆ ಇದೆಯಾ? ಈ ರಾಜಕಾರಣ ಮಾಡಿದ್ ಯಾರು ಮತ್ತೆ ರಾಜಕಾರಣ ಮಾಡೋದಂದ್ರೆ ಯಾವ ತರ ರಾಜಕಾರಣ ಮಾಡ್ಬೇಕು ಹೇಳಿ. ನಾವು ಒಬ್ಬ ಜವಾಬ್ದಾರಿತ ಶಾಸಕರಾಗಿದ್ದವರು, ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಹಾಗಾದ್ರೆ ಕಿಮ್ಮನೆ ರತ್ನಾಕರ್ ಅವರು ಬೇಳೂರವರು ಬೆಂಕಿ ಇಟ್ಟಿಗೆ ಎಲ್ಲ ಒಂದ್ ನಿಮಿಷ ಹೆಗಡೆ ಒಂದ್ ನಿಮಿಷ. ಕಿಮ್ಮನೆ ರತ್ನಾಕರ್ ಅವರು ಬೇಳೂರವರು ಬೆಂಕಿ ಇಟ್ಟು ರಾಜಕಾರಣಕ್ಕೆ ಬಂದ್ರ ಅಂತ ಹೇಳಿದಲ್ಲ, ಇವ್ರು ನೋಡಿದ್ರ ನನ್ನ? ಹಂಗಾದ್ರೆ ಅವರು ನಿಮ್ಮ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ನೀವು ತೀಕ್ಷ್ಣವಾಗಿ ಹೇಳಿಕೆ ಕೊಟ್ಟಿದ್ರಿಂದ ಆ ರೀತಿ ತೀಕ್ಷ್ಣವಾಗಿ ಹೌದು, ಸರ್ಕಾರ ಹೌದ್ರಿ. ಒಂದ್ ನಂದಿತಾ ಕೇಸಿಗೆ ಸುಮಾರು 5-6 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸರ್ಕಾರದಿಂದ. ಅಲ್ಲಿ ಪೊಲೀಸ್ ಇಲಾಖೆ ಅದಕ್ಕೆಲ್ಲ ಖರ್ಚು ಮಾಡಿದಾರಲ್ಲ. ಕನಿಷ್ಠ ಹುಡುಗಿಗೆ ಒಂದು ಸಹಕಾರ ಕೊಡುವಂತ ಸೌಜನ್ಯ ಬೇಡವಿಲ್ಲ? ಎಲ್ಲ ಸಹಕಾರ ಕೊಟ್ಟು ನೋಡಿ ಸರ್. ತನಿಖೆಗಳ ಬಗ್ಗೆ ಸಹಕಾರ ಕೊಟ್ಟಿದ್ದಾರೆ, ಹಸ್ತಕ್ಷೇಪನ ಯಾವತ್ತೂ ಮಾಡಿಲ್ಲ. ಹೌದು. ಆನಂತರ ಅಂಗಡಿ ಬೆಂಕಿ ಹಾಕಬೇಕಾದ್ರೆ ಅಂಗಡಿಗಾರು ಕೌಲು ಇರಬೇಕಾಯ್ತಲ್ಲ. ಕೌಲು ಪೊಲೀಸ್ ಕೌಲು ಜ್ಞಾನೇಂದ್ರ ಅವರು ಕೂಡ ಇದ್ದಾರೆ. ಜ್ಞಾನೇಂದ್ರ ಅವರು ಈಗಾಗಲೇ ಹೇಳ್ತಿದ್ದೀಗ ರಾಜಕೀಯ ಸ್ವರೂಪ ಪಡೆದು ಆರೋಪ ಪ್ರತ್ಯಾರೋಪ ನಾವು ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಆಗ್ಬೇಕಾಗಿದ್ದೇನು ಅಂತ ಸರ್ ನಾನು ಹೇಳುದು, ತೀರ್ಥಹಳ್ಳಿ ಅಂತ ಮಲೆನಾಡಿನ ಅತ್ಯಂತ ಶಾಂತಿಯುತವಾದಂತ ತಾಲೂಕಿಗೆ ಇತ್ತೀಚಿನ ವರ್ಷದಲ್ಲಿ ಅನೇಕ ಘಟನಾವಳಿಗಳು ನಮ್ಮನ್ನು ಕಾಡ್ತಾ ಇದೆ. ಒಂದ್ ಕಡೆ ನಕ್ಸಲೈಟು, ಇನ್ನೊಂದ್ ಕಡೆ ಇದೇ ಇರ್ಫಾನಿಗೆ ಗೊತ್ತಿದೆ. ಈಗೊಂದು ಈ ನಂದಿತಾ ಸಾವಿಗಿಂತ ಒಂದು 3-4 ತಿಂಗಳ ಹಿಂದೆ ಅಂತ ಕಾಣಿಸ್ತದೆ, ಒಂದು ಘಟನೆ ನಡೀತು. ಅಲ್ಪಸಂಖ್ಯಾತ ಯುವಕರಲ್ಲಿ ಎರಡು ಪಂಗಡ ಆಗಿ ಒಂದು ಹೊಡೆದಾಟ ಆಯ್ತು. ಅದರಲ್ಲಿ ಮುಸುಕುದಾರಿಯಾಗಿರ್ತಕ್ಕಂಥ ಮಂಗಳೂರು ಕಡೆಯ, ಕಾಸರಗೋಡಿನ ಕಡೆಯ ಸುಫಾರಿ ಕಿಲ್ಲರ್ಸ್ ಬಂದಿದ್ರು ಅನ್ನುವಂಥದ್ದು ಒಂದು ದೊಡ್ಡ ಸುದ್ದಿ ಆಯ್ತು. ಇದೇ ಇರ್ಫಾನು ಮುಖ್ಯ ವಿಟ್ನೆಸ್ ಆಗಿದ್ದು ಸುಮಾರು ಒಂದೇ ವಾರದಲ್ಲಿ ಉಲ್ಟಾ ಹೊಡೆದ್ರು ಅವರು. ಅದರಲ್ಲಿ ಬಿ ರಿಪೋರ್ಟ್ ಅನ್ನು ಹಾಕ್ಲಾಯ್ತು. 2 ಜನ, ಒಬ್ಬ ಸರಿಯಾದಂತ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಯ್ತು.
ಎಲ್ಲ ಘಟನೆಗಳ ಹಿನ್ನೆಲೆಯನ್ನು ಕೂಡ ನಾವು ನೋಡ್ಬೇಕಾಗಿದೆ. ತೀರ್ಥಹಳ್ಳಿಯಲ್ಲಿ ಇದು ಕಾಡ್ತಾ ಇದೆ. ವಿಶೇಷವಾಗಿ ಇದ್ರ ಬಗ್ಗೆ ಸರಿಯಾದಂತೆ ಎನ್ಕ್ವೈರಿ ಆಗಿ ಇಮಿಡಿಯೇಟ್ ಇದನ್ನ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಬಂಧಿಸಿದ್ರೆ, ಅರೆಸ್ಟ್ ಮಾಡಿದ್ರೆ, ಮತ್ತು ಅರೆಸ್ಟ್ ಮಾಡುವ ಹಾಗೆ ನಮ್ಮ ಮಂತ್ರಿಗಳು ಏನಾದ್ರೂ ಸರಿಯಾದಂತ ರೀತಿಯಲ್ಲಿ ವರ್ತನೆ ಮಾಡಿದ್ರೆ, ಉದಾಹರಣೆಗೆ 29ನೇ ತಾರೀಕು ಘಟನೆ ಆಗಿದೆ, 1ನೇ ತಾರೀಕು ಅವಳು ಸತ್ತೋಗಿದ್ದಾಳೆ. ಕನಿಷ್ಠ ಕಿಮ್ಮನೆ ರತ್ನಾಕರ್ ಅವರು ಬಂದು ನಮ್ಮನ್ನೆಲ್ಲರನ್ನೂ ಸೇರಿಸಿ ನಮ್ಮ ತಾಲೂಕಿಗೆ ಶೋಭೆ ಆಗ್ಬಾರ್ದು, ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಇದನ್ನು ನಿಭಾಯಿಸೋಣ, ಅವನು ಕೃಷ್ಣಪ್ಪನ ಮಗಳು ಸತ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬೇಸರ ಆಗಿದೆ ಅಂತೇಳಿ ಹೇಳಿ ಯೋಚನೆ ಮಾಡಿ ನಮ್ಮೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನೇತೃತ್ವ ವಹಿಸಿ ಕೆಲಸ ಮಾಡಬೇಕಾಗಿತ್ತು. ಅವರೇ ಅವಳ ಶವಾಗಾರಕ್ಕೆ ಕಿಚ್ಚಿಡೋದ್ರ ಒಳಗಾಗಿ ಮೀಡಿಯಾದವ್ರನ್ನ ಕರೆದು ಇದು ರಾಜಕಾರಣ, ಇದು ಬಿಜೆಪಿ ರಾಜಕಾರಣ, ಕೊಪ್ಪದಿಂದ ಜನ ಬಂದಿದ್ದಾರೆ, ಈ ರೀತಿ ಒಬ್ಬ ಜವಾಬ್ದಾರಿಯುತವಾದಂತ ಸಚಿವನ ಬಾಯಲ್ಲಿ ಇದೆಲ್ಲ ಬಂದ್ರೆ ಹೇಗಾಗುತ್ತೆ? ಮನೆಗೆ ಬೆಂಕಿ ಬಿದ್ದಾಗ್ಲೂ ಕೂಡ ಅವ್ರು ಹೇಳ್ತಾರೆ, ಪತ್ರಿಕೆನಲ್ಲಿ ಎಲ್ಲ ಬಂದಿದೆ, ನಿಮ್ ಮೀಡಿಯಾದಲ್ಲೂ ಬಂದಿದೆ. ಅವ್ರ ಹೇಳಿಕೆ ಏನು? ಇಲ್ಲ, ಅಲ್ಲಿ APMC ಯಾರ್ಡ್ ಹತ್ರ ಒಂದ್ ಸ್ವಲ್ಪ ಜನ ನಿಂತಿದ್ರು ಬಿಜೆಪಿ ಅವರವರು, ಅವ್ರ ಯಾಕೆ ಹಚ್ಚಿರಬಾರ್ದು? ಅಥವಾ ಈಗ 3:30 ಒಳಗೆ ಹೇಗೆ ಬಿಜೆಪಿ ಅವರು ಅಲ್ಲಿ ಬಂದ್ರು ಬೆಳಗಿನ ಜಾವ, ಇವರಿಗೆ ಹೇಗೆ ಗೊತ್ತಾಯ್ತು? ಈ ರೀತಿನಲ್ಲಿ ಯಾವ್ದೋ ಒಂದು ರಾಜಕಾರಣದ ಮೇಲೆ ಅನುಮಾನ ಬರುವಂತ ರೀತಿನಲ್ಲಿ ಇವ್ರು ವರ್ತನೆ ಮಾಡಿಬಿಟ್ರೆ ಪೊಲೀಸರು ಎನ್ಕ್ವೈರಿ ಎಲ್ಲಿಗೆ ಹೋಗುತ್ತೆ? ಯಾವ ದಿಕ್ಕನ್ನು ಹಿಡಿದು ಹೋಗುತ್ತೆ? ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಳಜಿಯಿಂದ ಇದನ್ನು ನಿರ್ವಹಿಸದೇ ಇರುವಂತದ್ದೇ ಇವತ್ತು ತೀರ್ಥಹಳ್ಳಿನಲ್ಲಿ ಆಗಿರ್ತಕ್ಕಂಥ ಈ ಕ್ಷೋಭೆಗೆ ಕಾರಣ. ಖಂಡಿತವಾಗ್ಲೂ ಆದ್ರೆ ಇಲ್ಲಿ ಇರ್ಫಾನ್ ಹೇಳ್ತಿರುವಂತದ್ದು ಯಾವುದೇ ಪುರಾವೆ ಇಲ್ಲದೆ, ಯಾವುದೇ ಹಿನ್ನೆಲೆ ಇಲ್ಲದೆ, ನನ್ನ ಮೇಲೆ ಕೇವಲ ಅನುಮಾನದ ದೃಷ್ಟಿಯಿಂದ ಆರೋಪವನ್ನು ಮಾಡಲಾಗಿದೆ. ಕೃಷ್ಣಮೂರ್ತಿಯ ಕುಟುಂಬ ಎಷ್ಟು ಸಫರ್ ಆಗಿದೆಯೋ ಅಷ್ಟೇ ಸಫರ್ ನಮ್ಮ ಕುಟುಂಬ ಕೂಡ ಆಗಿದೆ. ಇದಕ್ಕೆ ಯಾವ ಬಿಜೆಪಿ ನಾಯಕರಾಗಲಿ ಕಾಂಗ್ರೆಸ್ ನಾಯಕರಾಗಲಿ ನಮ್ಮ ಕುಟುಂಬದ ಪರವಾಗಿ ನಿಲ್ಲ ಇಲ್ಲ, ನಮಗೊಂದು ಸಾಂತ್ವನ ಹೇಳಿಲ್ಲ. ನಮ್ಮನೆಲ್ಲೂ ನಾನು ಇರ್ಫಾನ್ ವಿರುದ್ಧ ನಾನೆಲ್ಲೂ ಹೇಳಲಿಲ್ಲ, ಆತ ಇದಕ್ಕೆ ಕಾರಣ ಅಂತ ನಾನು ಹೇಳಲಿಲ್ಲ. ಕೃಷ್ಣಪ್ಪ ಹೇಳಿದ್ದಾನೆ, ಮತ್ತೆ ಆತ ಅಲ್ಲಗಳಿತಾ ಇದ್ದಾನೆ. ಇದು ಪೊಲೀಸ್ ಎನ್ಕ್ವೈರಿಯಿಂದ ಹೊರಗೆ ಬರ್ಬೇಕು, COD ಇನ್ನೊಂದೇನೋ ವರದಿ ಬರ್ತದೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಬರ್ತದೆ? ಶಾಸಕನಾಗಿದ್ದವ, ಅಲ್ಲಿಯ ನಾಗರಿಕರೆಲ್ಲ ಯೋಚನೆ ಮಾಡೋದು ನೋಡಿ. ನಮ್ಮಲ್ಲಿ ಇವತ್ತು ಗಾಂಜಾ ಅವ್ಯಾಹತವಾಗಿ ವ್ಯಾಪಾರ ಆಗ್ತಾ ಇದೆ. ಗಾಂಜಾ ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿಯನ್ನ ಒಬ್ಬ ಸರಿಯಾದಂತ ಗಾಂಜಾ ಡೀಲ್ ಮಾಡುವಂತ ವ್ಯಕ್ತಿಯನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವನು ಹಾಗೆ ಕಳಿಸ್ತಾರೆ. ಯಾರೋ ಬಡಪಾಯಿಗಳ ಮೇಲೆ ಕಾನೂನು ವ್ಯವಸ್ಥೆ, ನಿಮ್ಮ ಪ್ರಕಾರ ನೀವು ಹೇಳುವಾಗ ಅಲ್ಲಿನ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ತನಿಖೆ ಸರಿಯಾಗಿ ನಡೀಲಿಲ್ಲ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ, ಒಂದು ಪುಟ್ಟ ಬ್ರೇಕ್ ನಾವು. ತೀರ್ಥಹಳ್ಳಿಯಲ್ಲಿ ಸಾವಿಗೀಡಾದ ವಿದ್ಯಾರ್ಥಿನಿ ನಂದಿತಾ ಸಾವಿನ ಸುತ್ತ ಹಲವಾರು ಅನುಮಾನಗಳು, ಅದರ ಮಧ್ಯೆ ಕೇಳಿ ಬಂದಂತಹ ಹೆಸರು ಇರ್ಫಾನ್. ಅವರು ತಮ್ಮ ಆ ದಿನಗಳ ಯಾತನೆಯ ಅನುಭವವನ್ನು ಹೇಳ್ಕೊಳ್ತಿದ್ದಾರೆ ಮತ್ತು ಅವರ ರೋಲ್ ಕೂಡ ಅವರು ಇದರಲ್ಲಿ ತಾನಿಲ್ಲ ಎನ್ನುವಂತಹ ಮಾತನ್ನು ಒಂದು ಕಡೆ ಹೇಳಿದ್ರೆ, ಅದನ್ನ ಕೃಷ್ಣಮೂರ್ತಿ ಅವರು ಅಂದ್ರೆ ನಂದಿತಾ ತಂದೆ ಕೂಡ ಹೇಳ್ತಿದ್ದಾರೆ. ನಂದಿತಾ ಸಾವಿನ ವಿಚಾರದಲ್ಲಿ ಇರ್ಫಾನ್ ಹೆಸರನ್ನ ನಾನು ಎಲ್ಲೂ ಹೇಳಲಿಲ್ಲ, ಆದ್ರೆ ಅಂಗಡಿಗೆ ಬೆಂಕಿ ಬಿದ್ದ ವಿಚಾರದಲ್ಲಿ ಕೋಪ ಇದೆ ಅಂತ. ನೀವು ಮೊದಲು ಅವರಿಗೂ ನಿಮ್ಗೂ ತುಂಬಾ ಚೆನ್ನಾಗಿದ್ರಿ, ಎಲ್ಲಿ ಸಂಬಂಧ ಹಾಳಾಗಿದ್ದಲ್ಲಿ? ಯಾವ ಸಂಬಂಧ ಮಾಡಿಲ್ಲಪ್ಪ. ಇದಕ್ಕೆ ಅವ್ರದ್ದು ಮಗಳದ್ದು ಗಲಾಟೆ ಆದ್ಮೇಲೆ ಅವ್ನು ನಾನು ಹಿಂದೆ ಬಿದ್ದಿರೋದು. ಈಗ ನಾನೀಗ ಅವನಿಗೆ ಕರಿತಾ ಇದೀನಿ, ಕಲ್ಕುಟ್ಟನ ದೇವಸ್ಥಾನ ಆಣೆ ಮಾಡು ಅಂತೇಳಿ ಕರಿತಾ, ಈಗ ಪ್ಲೇಟ್ ಚೇಂಜ್ ಆಗ್ತಿರೋದು ಒಂದು. ನಾನು ಹೇಳ್ತೀನಿ, ನಂದ್ 2 ಮಕ್ಳಿಗೆ ತಗೊಂಡೋಗಿ ಕಲ್ಕುಟ್ಟನ ದೇವಸ್ಥಾನದ ಕಾಲ್ ಬುಡದಲ್ಲಿ ಇಟ್ಬಿಟ್ಟು ಆಣೆ ಮಾಡಕ್ ರೆಡಿ ಇದ್ದೀನಿ. ಅವನೀಗ ಫಸ್ಟ್ ಇಂದಾನೆ ಶುರು ಹಚ್ಕೊಂತೀನಿ. ಇದ್ ಮಾಡಿಲ್ಲ, ಆ ಹುಡುಗಿಗೆ ಕಿಡ್ನಾಪ್ ಮಾಡಿಲ್ಲ, ಆ ಕಾರಲ್ಲಿ ಕರ್ಕೊಂಡು ಹೋಗಿಲ್ಲ, ಆ ಕೇಸಿಗೂ ನನಗೂ ಯಾವ್ದು ಸಂಬಂಧ ಇಲ್ಲ, ಇವ್ನ ಅಂಗಡಿಗೆ ಬೆಂಕಿ ಕೊಟ್ಟಿಲ್ಲ. ನನ್ ಮನ್ಸಲ್ಲಿ ಅವನ ಬಗ್ಗೆ ಏನು ದ್ವೇಷನೂ ಇಲ್ಲ. ಅದು ನನ್ನ ಮಕ್ಳಿಗೆ ಇಟ್ಟು ಕಲ್ಕುಟ್ಟನ ಕಾಲ್ ಬುಡದಲ್ಲಿ ಇಟ್ಟು ಆಣೆ ಮಾಡ್ತೀನಿ, ಇವನು ಆಣೆ ಮಾಡ್ಲಿ. ಅದು ಒಂದು ಪ್ರಮಾಣ ಮಾಡೋಕ್ಕೂ ನೀವು ಸಿದ್ಧ ಅಂತ. ಮುಂಪರು ಪರೀಕ್ಷೆ ಮಾಡಿದ್ರು ರೆಡಿ ಇದ್ದೀನಿ. ಅದೇನೋ ಕುರ್ಚಿ ಮೇಲೆ ಕುರ್ಚಿ ನೀವು ಕೇಳ್ತಿರಲ್ಲ, ಅವನಿಗೂ ಕೂರಿಸ್ಬೇಕು, ನನಗೂ ಕೂರಿಸ್ಬೇಕು. ನನಗೆ ಏನ್ ಪರೀಕ್ಷೆ ಮಾಡಿದ್ರೆ ಅವನಿಗೂ ಮಾಡ್ಬೇಕು, ಎಲ್ಲದಕ್ಕೂ ರೆಡಿ ಇದ್ದೀನಿ. ನಮ್ಮ ಮಧ್ಯದಲ್ಲಿ ರಾಜಕೀಯ ಬರಬಾರ್ದು. ನನ್ನಿಂದ ಯಾರು ರಾಜಕೀಯದವ್ರಿಲ್ಲ, ನನ್ನಿಂದ ಯಾರು ರಾಜಕೀಯದವ್ರಿಲ್ಲ. ನನ್ನ ಅಪ್ಪ, ನನ್ನ ಚಿಕ್ಕಪ್ಪ, ನನ್ನ ಮಾವ, ನನ್ನ ಹೆಂಡತಿ, ನನ್ನ ಅತ್ತೆ ಮಾವ, ಇಷ್ಟು ಜನ ತಗೊಂಡು. ತೀರ್ಥಹಳ್ಳಿಯಿಂದ ಒಬ್ರು ಅಲ್ಲಿನ ಸ್ಥಳೀಯ ನಿವಾಸಿ ಆದಂತಹ ಅನ್ಸಿರಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಂದಿತಾ ಸಾವಿನ ಪ್ರಕರಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಗಲಾಟೆ ಆಯ್ತು. ಅಲ್ಲಿ ಇರ್ಫಾನ್ ಮೇಲೆ ಒಂದಷ್ಟು ಅನುಮಾನ ಬಂದಿತ್ತು. ಇರ್ಫಾನ್ ಅನ್ನ ನೀವು ನೋಡಿದೀರಾ? ಇರ್ಫಾನ್ ಬಗ್ಗೆ ನಿಮ್ಗೆ ಗೊತ್ತಾ? ಹಾ, ಗೊತ್ತು ಸರ್. ಅವರು ಪರಿಚಯ ಇದೆ ಸರ್. ಪಿ ಸಿ ಸತೀಶ್ ಅವರು ಹೇಳಿಕೆ ಕೊಟ್ಟಿದಾರಲ್ಲ ಸರ್,
ಸಂತೋಷ್ ಪೂಜಾರಿ ಅವರೇ ಮಾಡಿರೋದು ಅಂತ. ಮತ್ತೆ ಇರ್ಫಾನ್ ಅವ್ರ ಫ್ಯಾಮಿಲಿಗೆ ತಗೊಂಡು ಅವ್ರು ಯಾಕೆ ಟಾರ್ಚರ್ ಕೊಡ್ತಾ ಇರೋದು? ಇರ್ಫಾನ್ ಫ್ಯಾಮಿಲಿಗೆ ಯಾಕೆ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋದು ನಿಮ್ ಪ್ರಶ್ನೆ. ಹೌದು ಸರ್. ಇರ್ಫಾನ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ, ಇರ್ಫಾನ್ ಕುಟುಂಬದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು, ಇರ್ಫಾನ್ ಬಗ್ಗೆ ನಿಮ್ಗೆ ಏನು ಗೊತ್ತು? ಕ್ಲಾಸ್ಮೇಟ್ ಸರ್ ಅವರು. ನಿಮ್ಮ ಕ್ಲಾಸ್ಮೇಟ್ ಇರ್ಫಾನ್? ಹೌದು ಸರ್. ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈ ಪ್ರಕರಣಕ್ಕೆ ಅವ್ರ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ, ಅವ್ರನ್ನ ನೋಡಿದವರಾಗಿ ನೀವೇನ್ ಹೇಳ್ತೀರಿ? ಅವ್ರು ಆತರ ಮಾಡಿಲ್ಲ ಸರ್. ಇದೆಲ್ಲ ಅವ್ರಿಗೆ ಸುಸೈಡ್, ಇದು ಕೊಲೆ ಅಲ್ಲ ಸುಸೈಡ್ ಅಂತ ಗೊತ್ತಾದ್ಮೇಲೂ ಅದು ಸುಳ್ಳು ಅಂತ ಮಾಡಿದ್ದಾರೆ. ಅವ್ರದ್ದು ನಂದಿತ ನಿಜ ರಿಪೋರ್ಟ್ ಬಂದ್ರು ಅದು ಸುಳ್ಳು ಅಂತ ಇದ್ ಮಾಡಿದಾರೆ ಸರ್. ಅದೆಲ್ಲ ಯಾಕೆ ಅದು ಸುಳ್ಳು ಅಂತ ಎಲ್ಲ ಇದ್ ಮಾಡ್ತಾ ಇರೋದು? ಅಲ್ಲ, ಈಗ ಅದನ್ನ ಸಿಒಡಿ ತನಿಖೆ ಮಾಡಿರೋದ್ರಿಂದ ಸಹಜವಾಗಿ ಒಂದು ಅನುಮಾನ ಪ್ರತಿಪಕ್ಷದ ಪಾಳ್ಯದಲ್ಲಿ ಬರಬಹುದು. ಯಾಕಂದ್ರೆ ಆಡಳಿತ ಪಕ್ಷದ ಸಪೋರ್ಟ್ ಈ ತನಿಖಾ ಸಂಸ್ಥೆಗೆ ಇರುತ್ತೆ ಅನ್ನುವಂತ ಅನುಮಾನ ಸಹಜ. ಆದ್ರೆ ನಾನು ಕೇಳ್ತಿರೋದು ನಿಮ್ಗೆ ಇರ್ಫಾನ್ ನಡವಳಿಕೆ ಬಗ್ಗೆ. ಇರ್ಫಾನ್ ಆ ಪ್ರದೇಶದಲ್ಲಿ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಇದ್ರ? ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇದ್ರು ಈ ಹಿಂದೆ ಇರ್ಫಾನ್ ಮೇಲೂ ಕೆಲವು ಕೇಸ್ಗಳಿತ್ತು ಅಂತ. ನಿಮಗ್ ಗೊತ್ತಿದ್ದ ಹಾಗೆ ಅದೇನೋ ಗಮನದಲ್ಲಿ ಅವರು ಇರ್ಫಾನ್ ಕೇಳಿದ್ರಲ್ಲ ಇವಾಗ ನನ್ ಮೇಲೆ ಏನ್ ಕೇಸ್ ಇದೆ ಅಂತ ಅವ್ರು ಇಬ್ರು ಕೇಳಿದ್ರಲ್ಲ, ಅವ್ರು ಏನು ಹೇಳಿಲ್ವಲ್ಲ. ನನ್ ಗೊತ್ತು ಅಂದ್ರೆ ಅವ್ರು ಏನು ಹೇಳಿಲ್ವಲ್ಲ, ಹೇಳ್ಬೋದಿತ್ತಲ್ಲ ಗೊತ್ತಿದ್ರೆ. ಅದರಿಂದ ಇರ್ಫಾನ್ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅಂತ ನೀವು ಹೇಳೋದು? ಹೌದು ಸರ್. ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಮಕ್ಕಳೆಲ್ಲ ತುಂಬಾ ಇದರಿಂದ ಜೀವನ ಮಾಡ್ತಾ ಇದಾರೆ ಸರ್. ಅವ್ರ ಮನೆಯಲ್ಲ ಮಲ್ಕೊಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬೆಂಕಿ ಹಾಕಿದ್ ಇರ್ಫಾನೆ ಅಂತ ಯಾವ ಪ್ರೂಫ್ ಇಂದ ಹೇಳ್ತಿದ್ದಾರೆ ಸರ್? ಅವರೇ ಮಾಡ್ಕೊಂಡು ಬೇಕಂತ ಇದ್ ಮಾಡ್ತಾ ಇರ್ಬೋದು, ಅನುಮಾನದಿಂದ ಹೇಳ್ತಿರಬಹುದು, ಆದ್ರಿಂದ ಆರೋಪ ಸರಿಯಲ್ಲ ಅಂತ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ. ಕೃಷ್ಣಮೂರ್ತಿ ಅವರು, ಈಗಾಗಲೇ ಇರ್ಫಾನ್ ಹೇಳಿದಂತ ಒಂದು ಮಾತು, ನಾನು ಎಲ್ಲೇ ಬಂದು ಪ್ರಮಾಣ ಮಾಡೋದಕ್ಕೆ, ನನ್ನ ಮಕ್ಕಳ ಜೊತೆ ಬಂದು ಪ್ರಮಾಣ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ ಅನ್ನುವಂಥದ್ದು. ನೀವು ಮಾಡಿದ ಆರೋಪಕ್ಕೆ ಇದು ಸತ್ಯ ಅಂತ ಹೇಳಿ ಪ್ರಮಾಣ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಓಕೆ, ಕೃಷ್ಣಮೂರ್ತಿ ಅವರ ಸಂಪರ್ಕವನ್ನು ನಾನು ಮತ್ತೆ ಮಾಡ್ತೇನೆ. ನನ್ನ ಅನಿಸಿಕೆ ಪ್ರಕಾರ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗ್ಬೇಕು ಅನ್ನೋದು ನಮ್ದೇನಿಲ್ಲ. ಆಗಿದೆಯಲ್ಲ, ಆಗಿರ್ಬೇಕಾದ್ರೆ ನಮಗೇನು ಇರ್ಲಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿರುವಂತ ಘಟನೆಗಳಿಂದ ಈಗ ಮೊನ್ನೆ ಆಗಿರೋ ಸಿಒಡಿ ಇದರಲ್ಲಿ ತನಿಖೆಯಲ್ಲಿ ಇದಾಗಿದೆ, ನಿರ್ದೋಷಿ ಅಂತ ಬದ್ದಾಗಿದೆ. ಎರಡನೇದು ಬಂದಿರುವಂತದ್ದು ಈಗ ಗಲಾಟೆ ಏನು ಅಂಗಡಿಗೆ ಬೆಂಕಿ ಹತ್ತ ಮೇಲೆ ಬಂದಿರುವಂತದ್ದು. ನಾನು ಹೇಳೋದು ತಪ್ಪಿಸತ್ತರು ಯಾರೇ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲೇನು ಇರ್ಫಾನ್ನೇ ಮಾಡ್ಬೇಕು ಇದಂತ ನಮ್ದಿಲ್ಲ. ಅವ್ರದ್ದೇನು ದ್ವೇಷ ಇದೆಯಾ ಅವ್ರದ್ದಿದೆಯಾ ಕೃಷ್ಣಮೂರ್ತಿ ನಮ್ಗೆ ಗೊತ್ತಿಲ್ಲ. ಅವ್ರು ಇದು ಬಿಟ್ಟಿರೋದು ನಾನು ಹೇಳಕ್ ಹೋಗುದಿಲ್ಲ. ಇಲ್ಲಿ ತಪ್ಪಿಸತ್ತರು ಇರ್ಬೋದು, ಯಾರೇ ಇದ್ರು, ಇವನ್ ನಮ್ಮ ಪಕ್ಷದರಾಗ್ಲಿ ಬೇರೆ ಯಾವನೇ ಆಗ್ಲಿ, ಅದು ತಪ್ಪಾಗಿರುತ್ತೆ. ಅದು ಮಾಡ್ಲಿ, ಅದ್ ನಾ ಬೇಡ ಅನ್ನೋದಲ್ಲ, ಅದಕ್ಕೆ ನೋಡ್ಬೇಕು. ಆದ್ರೆ ನನಗೆ ಅನ್ಸ್ತದೆ ಅಷ್ಟೆಲ್ಲ ಇದಾದ್ಮೇಲೆ ಘಟನೆಯ ಇದ್ ಮಾಡ್ಬೇಕಾದ್ರೆ ಒಬ್ಬ ಮಂತ್ರಿ, ಜಿಲ್ಲಾ ಮಂತ್ರಿಗಳಾದಂತವ್ರು ಯಾರೋ ಮಾಡುವಂತ ಇದಕ್ಕೆ ಅಪಾದನೆ ಮಾಡುವಂತದ್ದು ತಪ್ಪಾಗತ್ತೆ ಅಲ್ವಾ? ಮಂತ್ರಿಗಳ ವಿಚಾರಕ್ಕೆ ನಾನು ಬರ್ತೀನಿ. ಮಂತ್ರಿಗಳು ಏನ್ ಮಾಡ್ತಾರೆ? ಇರ್ಫಾನ್ ಅವರ ಆರೋಗ್ಯ ಜ್ಞಾನೇಂದ್ರ ಅವರು ಅವಾಗಲೇ ಒಂದು ಮಾತನ್ನು ಹೇಳಿದ್ರು. ಈ ಹಿಂದೆ ತೀರ್ಥಹಳ್ಳಿಯಲ್ಲಿ ನಿಮ್ಮ ಸಮುದಾಯಕ್ಕೆ ಸೇರಿದಂತ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿತ್ತು, ಒಂದು ಗುಂಪಿನ ನೇತೃತ್ವ ಅಥವಾ ಅದರ ವಿಟ್ನೆಸ್ ನೀವು ಆಗಿದ್ರಿ ಅಂತ. ಈ ತರದ ಚಟುವಟಿಕೆಗಳಲ್ಲಿ ಗಲಾಟೆ ಗೌಜು ಇದ್ರಲ್ಲೆಲ್ಲ ತಾವು ಇದ್ರ? ಅವ್ರು ಹೇಳಿದಂತ, ಅವ್ರು ಮಾಡಿದಂತ ಹೇಳಿಕೆಗೆ ನಿಮ್ಗೆ ಏನ್ ಸಂಬಂಧ ಇದೆ ಅಂತ? ನನಗೂ ನಿಮ್ ಪಾತ್ರ ಏನು ಅಂತ? ನಂದು ಏನು ಅದಕ್ಕೂ ನನಗೇನು ಸಂಬಂಧ ಇಲ್ಲ. ಇವ್ರ ಮುಖಂಡನೇ ಒಬ್ಬ ಇದ್ದಿದ್ರಲ್ಲಿ, ಆ ವಿಚಾರ ಇದ್ರಲ್ಲಿ ಬಂದಿಲ್ಲ. ಈ ಕೇಸಿಗೂ ಆ ವಿಚಾರಕ್ಕೆ ಯಾವ್ದು ಸಂಬಂಧವಿಲ್ಲ. ನಾನ್ ಬಂದಿರೋದು ಈ ನಂದಿತಾ ಕೇಸಲ್ಲಿ ಕೇಳಕ್ಕೆ. ಇವ್ರು ರಾಜಕೀಯವಾಗಿ ನನಗೆ ತಗೊಂಡು ಅಲ್ಲಿ ಟಾರ್ಗೆಟ್ ಮಾಡೋದ್ ಬೇಡ, ಈಗಾಗಲೇ ನನಗೆ ಅನುಮಾನ ಅಂತೇಳಿ ಮಾಡಿ ಇಲ್ಲಿ ತನಕ ತಂದಿಟ್ಟಿದ್ದಾರೆ. ಈಗ ಬೇರೆದೆಲ್ಲ ಎಳೆದ್ಬಿಟ್ಟು ಸಹಜವಾಗಿ ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಈ ತರದ ಚಟುವಟಿಕೆಗಳಲ್ಲಿ ಹೈಪರ್ ಆಗಿರುವಂತಹ ಕೆಲವು ಹುಡುಗರ ಮೇಲೆ ಅನುಮಾನ ಬರೋದು ಸಹಜ. ಇರ್ಫಾನ್ ಆ ತರದ ಹುಡುಗನ ಅನ್ನುವಂಥದ್ದು ಪ್ರಶ್ನೆ. ಆತರ ಹೈಪರ್ ಹುಡುಗ ಯಾರು ತೀರ್ಥಹಳ್ಳಿಯಲ್ಲಿ ಹೇಳ್ಬೋದಲ್ಲ, ಅವ್ರು ಹೇಳಿ ಆ ಬಗ್ಗೆ ನಾನು ಮಾತಾಡ್ತೇನೆ. ಈಗ ಅಲ್ಲಿನ ಸ್ಥಳೀಯ ಮತ್ತೊಬ್ಬರು ಮುಖಂಡ ಅಂತ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ ಸರ್. ಈ ಒಂದು ಪ್ರಕರಣ ತೀವ್ರವಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಜಕೀಯವಾಗಿ ಇದು ಕೆಲವರು ಅದನ್ನ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು. ಅದ್ರ ಮಧ್ಯೆ ಎರಡು ಕುಟುಂಬಗಳ ನೋವು, ಈ ಘಟನೆಯ ಬೆಳವಣಿಗೆ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ಇದು ಒಂದು ನಡೀಬಾರದಿದ್ದಂತ ಘಟನೆ ಈಗ ನಡೆದು ಬಿಟ್ಟಿದೆ. ಇದು ವಾಸ್ತವವಾಗಿ ಕೃಷ್ಣಮೂರ್ತಿ ಕುಟುಂಬ ಮತ್ತೆ ಇರ್ಫಾನ್ ಕುಟುಂಬ ಇಬ್ಬರು ತುಂಬಾ ಅನನ್ಯವಾಗಿ ಇದ್ರು, ಅಕ್ಕಪಕ್ಕದ ಮನೆಗಳೇ ಅವರು. ಈ ಘಟನೆಯನ್ನ ಅನಾವಶ್ಯಕವಾಗಿ ರಾಜಕೀಯಗೊಳಿಸ್ಲಿಕ್ಕೆ ಬಿಜೆಪಿಯವರು ಇದನ್ನ ಎತ್ತಕ್ಬಿಟ್ಟು ಇರ್ಫಾನ್ ಮೇಲೆ ಗುರಿ ಇಟ್ಕೊಂಡಿದ್ದಾರೆ. ಈಗ ಬಿಟ್ರೆ ಇದರಲ್ಲಿ ಬೇರೆ ಏನು ವಾಸ್ತವಾಂಶಗಳು ಏನಿಲ್ಲ. ಇರ್ಫಾನ್ ಆಗಿದ್ರೆ ಬೆಂಕಿ ಕೊಟ್ಟು ಅವನೇನಾದ್ರೂ ಅದರಲ್ಲಿ ನಿಜವಾದ ಆರೋಪಿ ಆಗಿದ್ರೆ ಅವನು ಊರಲ್ಲಿ ಇರ್ತಿರ್ಲಿಲ್ಲ, ಯಾರು ಘಟನೆ ನಡೆದಾಗ ಇರೋದಿಲ್ಲ ಅಲ್ಲಿ.
ವಾಸ್ತವವಾಗಿ ಇದನ್ನ ಅವ್ರ ವಿರುದ್ಧ ಕೃಷ್ಣಮೂರ್ತಿ ಅವರಿಗೂ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಏನು ಇಲ್ಲ, ಇರ್ಫಾನ್ ಕುಟುಂಬಕ್ಕೂ ಇವ್ರ ಬಗ್ಗೆ ಬಹಳ ಅನನ್ಯವಾಗಿದ್ದವ್ರು. ಒಂದು ಮನೆಯಲ್ಲಿ ಹೋಗಿ ಬರ್ತಾ ಇರ್ತಕ್ಕಂತ ಬಹಳ ಅನನ್ಯವಾಗಿರ್ತಕ್ಕಂತ 2 ಕುಟುಂಬಗಳವು. ಇವ್ರು ಏನ್ ಮಾಡಿದ್ದಾರೆ ಈಗ ಕೋಮು ದ್ವೇಷದ ಒಂದು ಬಿಟ್ಟು ಇದನ್ನ ತೀರ್ಥಹಳ್ಳಿಯಲ್ಲಿ ಬೇರೆ ರಾಜಕಾರಣವಾಗಿ ಬಳಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಬಿಟ್ರೆ ಮತ್ತೇನೋ ಬಿಜೆಪಿ ಅವರಿಗೆ ಇದರಲ್ಲಿ ಏನು ಹೊರಳಿಲ್ಲ. ಯಾಕಂದ್ರೆ ಮೊನ್ನೆ ಏನು ನೀವು ಹೇಳೋ ಪ್ರಕಾರ ಇದು ರಾಜಕೀಯವಾಗಿ ಬದಲಾವಣೆ ಆಗಿದ್ದು ಬೇಸರ ಅಂತ. ನಾನು ಆರೋಗ್ಯ ಜ್ಞಾನೇಂದ್ರ ಅವರನ್ನ ಮಾತಾಡ್ತೇನೆ. ಜ್ಞಾನೇಂದ್ರ ಅವರೇ, ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಲ್ಲ, ನೀವು ಒಂದ್ ಕೆಲಸ ಮಾಡಿ, ಕಾಂಗ್ರೆಸ್ ಮುಖಂಡರನ್ನೇ ಕೇಳಕ್ ಹೋಗ್ಬೇಡಿ, ಇಲ್ಲಿ ಸ್ವಲ್ಪ ಬಿಜೆಪಿ ಅವ್ರನ್ನ ಖಂಡಿತ ಬಿಜೆಪಿ ಯಾರು ಇದಾಗತ್ತೆ. ಬಿಜೆಪಿ ಇಬ್ರು ಘಟಾನುಘಟಿಗಳು ನೀವು ಇಲ್ಲೇ ಇದ್ದೀರಿ, ಸ್ಥಳೀಯವ್ರನ್ನ ಬಿಜೆಪಿ ಅವ್ರನ್ನ ಕೇಳಿ ಗೊತ್ತಾಗತ್ತೆ. ಇಲ್ಲಿ ಮಾಡ್ಬೇಕಾಗಿತ್ತು ಏನಾದ್ರು ಗೊತ್ತಾಗುತ್ತೆ. ಕಾಂಗ್ರೆಸ್ ಮುಖಂಡರು ಅವ್ರು ಹೇಳೋದು ಅವ್ರು ಹೇಳ್ತಾರೆ, ಅವ್ರು ಯಾಕಂದ್ರೆ ಅವ್ರ ಬಿಜೆಪಿ ಉಳಿಸಕ್ ಹೇಳ್ಬೋದು. ಬಿಜೆಪಿ ಜ್ಞಾನೇಂದ್ರ ಅವರೇ, ಈ ಒಂದು ಘಟನೆಗೆ ಹೇಳಿ ನಮಗೆ ಇರುವಂತಹದ್ದು ಈ ವರದಿಯ ಹಿನ್ನೆಲೆಯಲ್ಲಿ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಮಾನ, ನನಗೆ ಮಾತ್ರ ಅಲ್ಲ, ಇಡೀ ತಾಲೂಕಿನ ಜನರಿಗೆ, ಈ ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರನ್ನು ಬಿಡಿ, ಪಾಪ ಅವರು ಹೇಳುವಂತಹದ್ದು ಪಕ್ಷ ಇದು ಹೇಳ್ತಾರೆ. ಆದ್ರೆ ಇಡೀ ಜನರ ಅನುಮಾನಗಳೇನು ಅಂದ್ರೆ, ಆ ಹೆಣ್ಮಗಳು ಶಾಲೆಯಿಂದ ಆನಂದಗಿರಿ ಗುಡ್ಡಕ್ಕೆ ಹೇಗೆ ಹೋಗ್ತಾಳೆ? ಮುಗ್ಧವಾದಂತ 13-12 ವರ್ಷದ ಹೆಣ್ಮಗಳು ಶಾಲೆಯಿಂದ ಆನಂದಗಿರಿ ಗುಡ್ಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ಆಗತ್ತೆ. ಆನಂದಗಿರಿ ಗುಡ್ಡಕ್ಕೆ ಹೇಗೆ ಹೋದ್ಲು? ಪೊಲೀಸರ CCTVಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಇದೆ, ಅವು ಯಾಕೆ ಕೆಲಸ ಮಾಡ್ಲಿಲ್ಲ? ಆನಂದಗಿರಿ ಗುಡ್ಡಕ್ಕೆ ಹೋಗಿದ್ದಕ್ಕೆ ಕಮಲಮ್ಮ ಮತ್ತು ಇತರೆ ವಿಟ್ನೆಸ್ ಇದೆ, ಅಲ್ಲಿ ಅಳ್ತಾ ಇದ್ಲು, ಕೂಗುದ್ಲು, ಅವಳನ್ನ ಕರ್ಕೊಂಡ್ ಬಂದಿದೀವಿ ಅಂತ ಹೇಳಿ. ವಾರ್ಡಿಗೆ ಸೇರಿಸಿದವಾಗ, ತಂದೆ ಇಲ್ದಿದ್ದವಾಗ ಸ್ವತಃ ಒಬ್ಬ ವೈದ್ಯರಿಗೆ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಜನ ನನ್ನನ್ನು ಎತ್ಕೊಂಡು ಹೋದ್ರು, ಏನನ್ನೋ ಕುಡಿಸಿದ್ರು ನನಗೆ ಬಲವಂತವಾಗಿ ಅಂತ ಹೇಳಿದ್ದಾರೆ. ಹಂಗಾರೆ ಅಂತ ಅವಳು ಸಾಯುವ ಮೊದಲು ಕೊಟ್ಟಂತ ಹೇಳಿಕೆಗಳಿಗೆ ಬೆಲೆನೇ ಇಲ್ವೇ? ಇದ್ರ ಹಿನ್ನೆಲೆಯಲ್ಲಿ ಇವತ್ತು ನೋಡ್ಬೇಕಾಗ್ತದೆ, ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ವೈದ್ಯಾಧಿಕಾರಿ ವ್ಯವಸ್ಥೆ ಇವೆಲ್ಲವೂ ಕೂಡ ಸತ್ತು ಮಲಗಿದಾಗ ಕೃಷ್ಣಮೂರ್ತಿಯ ಒಂದು ಕುಟುಂಬ ಅಸಹಾಯಕವಾಗಿ ನೋಡ್ತಾ ಇದೆ. ಅದರಲ್ಲಿ ಇವತ್ತು ರಾಜಕಾರಣ ಅದನ್ನ ಎಳೆದಾಡೋದು, ಅದು ಬಿಜೆಪಿಯವರು, ಇನ್ನೊಬ್ರು, ಕೋಮು, ಇದನ್ನೆಲ್ಲ ಹಚ್ಚೋಕ್ಕಿಂತ ಮೊದಲು ಆ ಪ್ರಕರಣ ಏನಾಗಿದೆ ಇದನ್ನ ಪ್ರಾಮಾಣಿಕವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ನೋಡಿ ಸರ್, ನಮ್ಮ ತಾಲೂಕಿನ, ನಮ್ಮ ಮಲೆನಾಡು 3-4-5 ಕಿಲೋಮೀಟರ್ ಇಂದ ನಮ್ಮ ಹೆಣ್ಮಕ್ಳು ಕಾಲ್ನಡಿಗೆನಲ್ಲಿ ಬಂದು ಶಾಲೆಗಳಿಗೆ ಬರ್ತಾ ಇದ್ದಾರೆ. ಅವ್ರೆಲ್ಲರೂ ಶಾಲೆ ಬಿಡಿಸ್ತಾ ಇದ್ದಾರೆ. ಮೊನ್ನೆ ದಿನ ಒಂದು 2-3 ಸುದ್ದಿ ಬಂದಿದೆ, ಶಾಲೆ ಬಿಡಿಸಿದ್ರು ಅಂತ. PUC ಹೆಣ್ಮಕ್ಳನ್ನ SSLC ಹೇಳುವಂತ ಮಾತಿನ ಸಾರಾಂಶ ಇದಿರ್ಬೋದು. ಅಂದ್ರೆ ಆಕೆ ಕೊಲೆಯಿಂದ ಸತ್ತಿಲ್ಲ, ಒಂದು ಆತ್ಮಹತ್ಯೆ ಅನ್ನುವಂತ ಹೇಳುವಂತಹ ವರದಿ, ಆಕೆ ಅಲ್ಲಿಗೆ ಹೇಗ್ ಹೋದ್ಲು, ಹೇಗ್ ಸತ್ಲು, ಆಕೆಗೆ ಇನ್ನುಳಿದ ಮಾಹಿತಿಯನ್ನು ಕೂಡ ಆ ವರದಿ ಒದಗಿಸ್ಲಿ ಅನ್ನುವಂಥದ್ದು ನಿಮ್ಮ ಮಾತು. ಅದು ನಿಜಕ್ಕೂ ಸರಿ. ಯಾರು ಇದ್ದಾರೆ ನಾವು ಹೇಳೋದು, ಯಾರೇ ಇರಲಿ ಅಲ್ಲಂತ ಯಾರೇ ಒಬ್ಬರನ್ನ ಆಗಿರುವಂತ ಘಟನೆಗಳು ಮಾಡಬಹುದು. ಎಲ್ಲ ಕೊಡ್ತಾರೆ. ಇದ್ರ ಹಿಂದಕ್ಕೆ ಏನೋ ಒಂದು ಮಾತಾಡಿ, ಇದು ಒತ್ತಡ ಇದೆ. ಒತ್ತಡದ ಆಧಾರದ ಮೇಲೆ ಇವತ್ತು ಆ ವರದಿಗಳು ಬಂದ್ರೆ ಏನು ಪ್ರಯೋಜನ ಆಗುದಿಲ್ಲ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡಿಬೇಕು, ವರದಿಗಳು ಸರಿಯಾದ ವರದಿಯಲ್ಲಿ ಇನ್ನಷ್ಟು ಮಾಹಿತಿಗಳು ಮಕ್ಕಳಿಗೆ ಧೈರ್ಯವಾಗಿ ಶಾಲೆಗೆ ಹೋಗುವ ವಾತಾವರಣ ನಿರ್ಮಾಣ ಆಗ್ಬೇಕು, ಇನ್ನಷ್ಟು ಮಾಹಿತಿಗಳು ಬರಬೇಕು ಅನ್ನುವಂಥದ್ದು ನಿಮ್ಮ ಮಾತು. ಸರ್ಕಾರ ಎಲ್ಲವೂ ಕೂಡ ಸತ್ತು ಮಲಗಿದೆ ಈ ಪ್ರಕರಣದಲ್ಲಿ. ಇಂಥದ್ರಲ್ಲಿ ನಾವು ಏನೇನೋ ರಾಜಕಾರಣ ಮಾಡೋದಕ್ಕಿಂತಲೂ ಕೂಡ ನಿಜವಾದಂತ ಕಾಳಜಿಯಿಂದ ಆ ಕುಟುಂಬಕ್ಕೆ, ಕೃಷ್ಣಮೂರ್ತಿ ಕುಟುಂಬಕ್ಕಾಗಿರ್ತಕ್ಕಂಥ ಈ ಒಂದು ಅವ್ಯವಸ್ಥೆಯನ್ನ ಸರಿಪಡಿಸುವಂತ ದೃಷ್ಟಿಯಿಂದ ನಾವಿವತ್ತು ಆಲೋಚನೆ ಮಾಡ್ಬೇಕಾಗ್ತದೆ. ನಾವು ಬಿಜೆಪಿ ಅವರು ಸರ್, ಮೊನ್ನೆ ಅವನು ಮನಿ ಬೆಂಕಿ ಬಿದ್ದಿದೆ, ನಾನು 5:30-6 ಗಂಟೆ ಬೆಳಗಿನ ಜಾವ ಹೋದೆ. ನನಗೆ ತುಂಬಾ ನೋವಾಯ್ತು. ಆತ ನನ್ನ ಕೈ ಹಿಡ್ಕೊಂಡು ಅಳ್ತಾನೆ, ಸರ್ ಮಗಳನ್ನೂ ಕಳ್ಕೊಂಡೆ, ನನ್ನ ಜೀವನಾಧಾರಕ್ಕೆ ಇರ್ತಕ್ಕಂಥ ಒಂದು ಅಂಗಡಿಯೂ ಹೋಯ್ತು, ನಾನು ಬದುಕಿರಬೇಕು ಯಾಕು ಅಂತ ನನಗೆ ಅನುಮಾನ ಬಂತು. ಇಡೀ ಕುಟುಂಬ ನಾಳೆ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಷ್ಟ ಅಂತ ಹೇಳಿ ನಾವೆಲ್ಲ ಸ್ನೇಹಿತರು ಸೇರಿ, ಅಪ್ಪ ನಿನ್ನ ಮಗಳನ್ನ ನಮಗ್ ಬದುಕಿಸ್ಕೊಡ್ಲಿಕ್ಕೆ ಆಗದೇ ಇರ್ಬೋದು, ಆದ್ರೆ ನಿನ್ನ ಅಂಗಡಿಯನ್ನ ಅಥವಾ ಹೀಗೆ ಆರ್ಥಿಕವಾದಂತ ನಷ್ಟವನ್ನ ನಾವೆಲ್ಲ ಇಡೀ ಸಮುದಾಯದವರು ಸೇರಿ ತುಂಬಿಕೊಡ್ತೇವೆ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ಎಲ್ರಿಗೂ ಫೋನ್ ಮಾಡಿದ್ವಿ. ಇವತ್ತು ಬಂದು ನೋಡ್ಬೇಕು ನೀವು, ಒಬ್ರು ಕಲ್ಲು ಕೊಟ್ರು, ಒಬ್ರು ಜಲ್ಲಿ ಕೊಟ್ರು, ಒಬ್ರು
ಸಿಮೆಂಟ್ ಕೊಟ್ರು, Yes. ಗಾರೆ ಈ ಮಾಡುವಂತ ಬೆಳವಣಿಗೆ ಸಾಮಾನ್ಯ ನಿಜಕ್ಕೂ ಬಡವ ಸ್ವಾಗತಿಸುವಂಥದ್ದು, ಕೂಲಿಕಾರರು ಬಂದು ನಾವು ಒಬ್ಬರ ಫ್ರೀಯಾಗಿ ಆ ನೋವಿಗೆ ಭೂಮಿಯನ್ನ ಸ್ಪಂದಿಸುವಂತ ಈ ಕಟ್ಕೊಡ್ತೀವಿ, ಬೆಳವಣಿಗೆ ಗಾರೆ ಖಂಡಿತವಾಗಿಯೂ ಮಾಡ್ಕೊಡ್ತೀವಿ, Yes, ಗೋಡೆ yes, yes, ಕಟ್ಕೊಡ್ತೀವಿ ಜ್ಞಾನೇಂದ್ರ ಅವರೇ, ಅಂತ ಈ ಹೇಳಿ ಬೆಳವಣಿಗೆ ಕೆಲಸ ನಿಜಕ್ಕೂ ಮಾಡ್ತಾ ಸ್ವಾಗತ ಇದ್ದಾರೆ. ಬೆಳವಣಿಗೆ. ಇನ್ನು ಸಾಮಾನ್ಯ ತುಂಬಿಸಿ ಅವ್ರ ಕೈಗೆ ಹಸ್ತಾಂತರ ಮಾಡ್ತೀವಿ. ನಾವು ಬಿಜೆಪಿಯವರು ಜನಸೇವೆ ಮಾಡ್ತಾ ಇದೀವಿ ಸರ್, ಇದನ್ನ ರಾಜಕಾರಣಕ್ಕೆ ಬಳಸಲಿಲ್ಲ ನಾವು. ಅವನ ಕುಟುಂಬವನ್ನ ಸರಿಯಾಗಿ ನಿಲ್ಲಿಸಬೇಕು, ಅವನಿಗೆ ಆತ್ಮವಿಶ್ವಾಸವನ್ನ ತುಂಬಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ಅನಾವಶ್ಯಕ ರಾಜಕೀಯದ ಆಟವನ್ನ ಈ ಕಾಂಗ್ರೆಸ್ನವ್ರು ಬಿಡಬೇಕು. ನ್ಯಾಯವಾಗಿ ಅವರು ಮಂತ್ರಿಗಳು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವ್ರು ಇದರಲ್ಲಿ ಸರಿಯಾದಂತ ವರ್ತನೆಯನ್ನ ಮಾಡಬೇಕು. ಸತೀಶ್ ಶೆಟ್ಟಿ ಅವರು ಹೇಳಿದಾರಲ್ಲ ಅಂತ, ಇವರೇ ಪೂರ್ತಿ ನಂದಿತಾ ಪ್ರಕರಣದಲ್ಲಿ ಪೂರ್ತಿ ಈ ಮನುಷ್ಯ ಇದ್ದಾನೆ ಸತೀಶ್ ಶೆಟ್ಟಿ. ಅವ ಹೆಣ ತರೋದ್ರಿಂದ ಹಿಡಿದು ಕಂಪ್ಲೇಂಟ್ ಮಾಡೋದ್ರಿಂದ ಹಿಡಿದು ಹೋರಾಟದಲ್ಲಿ ಮೊದಲನೇ ಭಾಷಣಕಾರ ಆತನ ಭಾಷಣದ ಕ್ಲಿಪ್ಪಿಂಗ್ಸ್ ತೆಗೆದು ನೋಡಿ ಏನ್ ಭಾಷಣ ಮಾಡಿದಾನೆ ಅಂತ ಹೇಳಿ ಹೋರಾಟ ಮಾಡಬೇಕು, ಇದು ತನಿಖೆ ನಡಿಬೇಕು, ಇದು ಅಸಹಜವಾದಂತ ಇದು ಯಾರೋ ಇವರು 3 ಜನ ಕೊಲೆ ಮಾಡಿದ್ದಾರೆ ಎತ್ಕೊಂಡು ಹೋಗಿದ್ದ ಹೌದು ಅಂತ ಹೇಳಿ ಇವತ್ತು ಆತ ಉಲ್ಟಾ ಹೊಡೆದಿದ್ದಾನೆ. ಮಾತಾಡ್ತಾರೆ ರಾಜಕೀಯ ಬೆರೆಸ್ತಾರೆ ಬಿಜೆಪಿ ಅಂತ. ನಮ್ಗೇನ್ ಕೆಲಸ ಇಲ್ವಾ ರಾಜಕೀಯ ಬೆರೆಸಿಗೆ? ಈ ದೇಶದಲ್ಲಿ ನಾವು ಸಹ ಅಧಿಕಾರ ಹೊಡೆದಿದ್ದೀವಿ, ಹಿಂದೂ ಅಧಿಕಾರ ಮಾಡಿದವರು ಮುಂದೆ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಈ ಸಾವು ಹಿಡ್ಕೊಂಡು ನಾವು ಅಧಿಕಾರ ಮಾಡ್ಬೇಕಂತ ಪ್ರಶ್ನೆ ಇಲ್ಲ. ಇಲ್ಲಿ ಯಾವುದೇ ಕುಟುಂಬ ಇರ್ಬೋದು. ಅರೆ ಹಾಗಾದ್ರೆ ನಾವು ಸಾಗರದಲ್ಲಿ ಅಥವಾ ಇನ್ಯಾವುದಾದ್ರು ಮುಸ್ಲಿಂ ಕುಟುಂಬದಲ್ಲಿ ಅಥವಾ ಬೇರೆ ಕುಟುಂಬದ ಕ್ರಿಶ್ಚಿಯನ್ರಿಗೆ ಆದ್ರೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೊಡ್ತಿದ್ವಾ? ನಾವು ಬರ್ತಾ ಇರ್ಲಿಲ್ಲ ಅವಾಗ. ಸರ್ ನಾನು ಮುಸ್ಲಿಂ ಆಗಿ ಹುಟ್ಟೋಕ್ಕಿಂತ ಮುಂಚೆ ಒಂದು ಮನುಷ್ಯ ಸರ್. ಮುಸ್ಲಿಂ ತಗೊಂಬೇಡಿ ಸರ್. ಆಮೇಲೆ ಏನ್ ಮಾಡ್ಬೇಕಾಯ್ತು? ಬಸ್ ಸ್ಟ್ಯಾಂಡ್ ಒಂದು 100 ರೂಪಾಯಿ ಕದ್ದು ಬಿಟ್ರೆ ಅವ್ನು ತಗೊಂಡು 10 ಜನ ಅಲ್ಲಿರೋರ್ನೆಲ್ಲ ತಗೊಂಡ್ಬಂದು ಸಣ್ಣ ಸಣ್ಣ ಕೇಸ್ ಇದ್ದವ್ರನ್ನೆಲ್ಲ ತಗೊಂಡು ಬಡಿತಾರೆ ಅಲ್ಲಿ. ಆತರ ಯಾವ್ದಾರು ಮಾಡಿದಾರೆ ಇವರು? ಯಾವುದು ಮಾಡಿಲ್ಲ. ಒಬ್ಬ ಜವಾಬ್ದಾರಿ ಮಂತ್ರಿ 3 ದಿವಸ ಆದ್ಮೇಲೆ ಬಂದಿದ್ದಾರೆ ತೀರ್ಥಹಳ್ಳಿಗೆ ಅಲ್ವಾ? ಈಗೇನಾದ್ರೂ ಅದೇ ಹೇಳ್ತಾ ಇರೋದು, ಎನ್ಕ್ವೈರಿ ಸ್ಟೈಲ್ ಮತ್ತು ವರದಿಯನ್ನ ನೀವು ಸಂಪೂರ್ಣವಾಗಿ ಒಪ್ಪದಿಲ್ಲ ಹೇಳ್ತಿದ್ದೀರಿ. ಸರಿ, ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನ್ ಕೊಟ್ರು ಸಹ ಅದು ಅವ್ರ ಪರವಾಗಿ ಮಾಡ್ತಾರೆ, ಅವ್ರು ಹೇಳ್ದಂಗಲೇ ಮಾಡ್ತಾರೆ. ಅಲ್ಲ, ಅವರಿಗೂ ಮತ್ತು ಬೇಳೂರವರಿಗೂ ಒಂದೇ ಮಾತು ನಂದು. ಈಗ ಕೃಷ್ಣಮೂರ್ತಿ ಅವರಿಗೆ ಸಾಂತ್ವನ ಹೇಳಿದ್ರಿ, ಒಂದು ಇಡೀ ಸಮುದಾಯ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಸರಿ, ಅದೇ ಹೊತ್ತಲ್ಲಿ ಇರ್ಫಾನ್ ಕುಟುಂಬವನ್ನ ನೀವು ಬೇರೆ ತರ ನೋಡಿದ್ರಿ. ಆ ಕುಟುಂಬ ಅನುಭವಿಸ್ತಿದ್ದಂತ ನೋವಿಗೂ ಸ್ಪಂದಿಸಬೇಕಿತ್ತು. ಅಲ್ಲಿ ಆ ಕುಟುಂಬಕ್ಕೆ ಈಗ ನಾವು ಬರೀ ಅನುಮಾನದಿಂದ ನಾವು ನೋಡ್ತಾ ಇದೀವಿ. ಇದು ಸರಿಯಲ್ಲ, ತನಿಖೆ ಪೂರ್ಣ ಆಗಲಿ, ಆ ಕುಟುಂಬದ ತಂಟೆಗೆ ಯಾರು ಹೋಗಬೇಡಿ ಅಂತ ನಿಮ್ಮ ಹಿಂಬಾಲಕರಿಗೆ ಹೇಳ್ಬೋದಲ್ಲ ಅಂತ. ನಾನು ಇರ್ಫಾನ್ ಕುಟುಂಬನ ಎಲ್ಲೂ ನೋಡಿಲ್ಲ, ಇರ್ಫಾನ್ ಕುಟುಂಬ ಬಗ್ಗೆ ನಾನು ಮಾತಾಡ್ಲಿಲ್ಲ, ಗೊತ್ತಾಯ್ತಾ? ಇರ್ಫಾನ್ ಅಲ್ಲಿ ಸ್ಟೇಷನ್ ಇದ್ರು ನಾನು ಮಾತಾಡ್ಸಕ್ ಹೋಗಿಲ್ಲ, ಯಾಕಂದ್ರೆ ಅದಾಗಬಾರ್ದು ಅಂತ ಹೇಳಿ ನಾನು ಯಾವುದೇ ಇದ್ ಮಾಡಕ್ ಹೋಗಿಲ್ಲ. ನಾನು ಹೋಗಿರೋದು ಯಾರು ಇದಾಗಿದ್ದಾರೆ, ಅಂಗಡಿ SP ಮಾತಾಡಿದ್ ನಾನು, ಯಾರು ತಪ್ಪಿಸತ್ತಾರಾಗಿದ್ದಾರೆ ಅವ್ರು ನೀವು ಅರೆಸ್ಟ್ ಮಾಡಿ, ಯಾರು ಇದು ಮಾಡಿ ತನಿಖೆ ಮಾಡ್ಬೇಕು. ಈಗ ಬದುಕು ಒಂದು ಹುಡುಗಿ ಕಳ್ಕೊಂಡು ಮತ್ತೆ ಅಂಗಡಿಯೂ ಕಳ್ಕೊಂಡು ಬೀದಿ ಬೀಳೋಕಾದ್ರೆ ಸುಮ್ನಿರಕ್ ಆಗೋದಿಲ್ಲ ಅಂತ ನಾನು ಹೇಳಿದಾಗ ಆವಾಗ ಅಷ್ಟ್ ಬಿಟ್ರೆ ನಾವೇನು ಇರ್ಫಾನ್ ಕುಟುಂಬ ಇದಕ್ಕೆ ಅವ್ರಿಗೆ ಇದ್ ಮಾಡಿ ಕಾನೂನು ತಗೊಳ್ಳೋದು ತಾವು ಅವ್ರೇನ್ ಹೇಳಿಲ್ಲ. ನಾವು ತಪ್ಪಿಸ್ತಾರ ಮಾಡ್ರಿ ಅನ್ನೋ ತಪ್ಪೇನಿದೆ ಮಾಡ, ಅದು ತಪ್ಪಿದೆ. ನಿನ್ನ ಹೆಸರು ಏನಾರು ಹೇಳಿಲ್ಲ, ತೀರ್ಥಹಳ್ಳಿ ಬಂದು ಯಾವತ್ತಾದ್ರೂ ಒಂದು ಮಾತನಾಡ ಯಾವ್ದು ಹೇಳಿಲ್ಲ, ಯಾವ ಜಾತಿನೂ ಹೇಳಿಲ್ಲ. ನಮ್ಮ ರಾಜಕಾರಣಿಗಳಿಂದ ಯಾವ್ದು ತೊಂದರೆ ಆಗಿಲ್ಲ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗಿದ್ದು ಯಾರಿಂದ? ಒಂದ್ ನಿಮಿಷ ಸರ್, ನಾನ್ ಕೇಳ್ದೆ, ನನಗೆ ನನ್ನ ಹಿಂದೆ ರಾಜಕೀಯದವ್ರು ಯಾರು ಇಲ್ಲ, ನನಗೆ ರಾಜಕೀಯದವರಿಂದನೂ ಏನೂ ಆಗಿಲ್ಲ. ನಾನು ಯಾರ್ದು ಹೆಸರು ತಗೊಂಡಿಲ್ಲ. ಇವ್ರು ಹೇಳಿದ್ರು ಪಿ ಸತೀಶ್ ಶೆಟ್ಟಿ ಹೇಳಿದ್ರು, ಯಾರಾದ್ರೂ ಹೆಸರು ಹೇಳ್ತಾರೆ, ಅವ್ರದ್ದು ನನಗೆ ಅವಶ್ಯಕತೆ ಇಲ್ಲ. ನನ್ ಮೇಲೆ ಯಾರು ಅಪರಾಧ ಮಾಡಿರೋದು? ಕೃಷ್ಣ, ಅವನ ಮೇಲೆ ನಾನು ಅಲ್ವಾ? ನಂದು ಒಂದು ಮಾತಿದೆ ಬಿಟ್ರೆ ನನಗೆ ರಾಜಕೀಯದವ್ರದ್ದು ಅವಶ್ಯಕತೆ ಇಲ್ಲ. ನಂಗೆ ರಾಜಕೀಯದವ್ರ ಹತ್ರ ಬರೋದು ಬೇಡ. ಇವತ್ತು ಸರ್, ಈಗ ನಾನು ಹೇಳ್ತಾ ಇದ್ದೀನಿ, ಒಂದು ಅನೇಕ ಅನುಮಾನಗಳು ಇದರ ಹಿಂದಕ್ಕೆ ಹುಟ್ಟುತ್ತಾ ಇರ್ತವೆ. ಮಾತಾಡ್ತೀನಿ, ಒಂದ್ ನಿಮಿಷ ಮಾತಾಡ್ತೀನಿ. ಕೃಷ್ಣಮೂರ್ತಿ ಅವರು ಕೂಡ ಇದ್ದಾರೆ. ಕೃಷ್ಣಮೂರ್ತಿ ಅವರೇ, ಇಲ್ಲಿ ಈಗಾಗಲೇ ಇರ್ಫಾನ್ ಹೇಳ್ತಾ ಇದ್ರು, ಈ ಒಂದು ಘಟನೆಯಲ್ಲಿ ಏನ್ ನನ್ನ ಮೇಲೆ ಆರೋಪ ನೀವು ಮಾಡಿದ್ದೀರಿ, ಇರ್ಫಾನ್ ಮೇಲೆ ನೀವೇನು ಆರೋಪ ಮಾಡಿದ್ದೀರಿ, ಇದಕ್ಕೆ ಪ್ರತಿಯಾಗಿ ನಾನು ಎಲ್ಲೂ ಬೇಕಾದ್ರೂ ಬಂದು ಪ್ರಮಾಣ ಮಾಡೋಕ್ಕೂ ಸಿದ್ಧ ಇದ್ದೀನಿ. ನನಗೂ ಈ ಎರಡೂ ಘಟನೆಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ಎರಡೂ ಮಕ್ಕಳನ್ನ ತಂದು ನಿಲ್ಲಿಸಿ ನಾನು ಪ್ರಮಾಣ ಮಾಡ್ತೀನಿ ಅಂತ. ಈ ಒಂದೊಮ್ಮೆ ಆ ಪ್ರಮಾಣ ಮಾಡಿದ ನಿಮ್ಮ ನಡುವಿನ ವೈಮನಸ್ಸು ಹೋಗುತ್ತಾ? ನೀವು ಒಪ್ಕೊಳ್ತೀರಾ ಆ ಪ್ರಮಾಣನ? ನೀವು ಕೂಡ ಅದಕ್ಕೆ ಸಿದ್ಧರಿದ್ದೀರಾ ಅಂತ? ನಾನು ಈ ಪ್ರಮಾಣಕ್ಕೆ ಸಿದ್ಧರಿದ್ದೇನೆ ಸರ್. ನಾನು ಯಾವುದೇ ಮುಚ್ಚಿ ಮರ ಇಲ್ಲದೆ ನಾನು ಎಲ್ಲಾ ತರದ ಮೀಡಿಯಾದಲ್ಲೂ ಹೇಳಿದ್ದೀನಿ, ಎಲ್ಲ ಕಡೆನೂ ಪೇಪರ್ ಅವರಿಗೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇರ್ಫಾನ್ ಅಂಗಡಿ ವಿಚಾರದಲ್ಲಿ ಈ ಬೆಳಿಗ್ಗೆ ಅವನು ಬಂದು ನಾನು ಹೊಡೆದಿದ್ದು ಹೌದು ಸತ್ಯ.
ಆಮೇಲೆ ನಮ್ ಫ್ಯಾಮಿಲಿ ಅವರೆಲ್ಲ ಹೋಗ್ಬೇಕಾದ್ರೆ ಕೆಳಗಡೆ ದೊಣ್ಣೆ ಕೋಲು ಕಲ್ಲನ್ನ ಹಿಡ್ಕೊಂಡು ಹೊಡೆಯುವಂತದ್ದು ಏನಿತ್ತು ಸರ್? ಮತ್ತೆ ತಂದೆ ತಾಯಿಗಳಿಗೆಲ್ಲ ಹೊಡೆಯುವಂತದ್ದು ಏನಿತ್ತು ಅವ್ರ ಹತ್ರ? ಯಾರು ಹೊಡೆದಿದ್ದಾರೆ? ಇದ್ರ ಮೇಲೆ ಯಾರು ಕೃಷ್ಣಮೂರ್ತಿ ಹೊಡೆದಿದ್ದು ಯಾರು? ಇರ್ಫಾನ್ ತಾಯಿ ಮತ್ತೆ ಇರ್ಫಾನ್ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ ಅವರೇ ಬಂದು ಕಲ್ಲು ದೊಣ್ಣೆ ಎಲ್ಲ ಹಿಡ್ಕೊಂಡು ಇವ್ರು ಆಟೋದಲ್ಲಿ ಹೋಗ್ತಿದ್ದವ್ರು ಈಗ ಅಡ್ಡ ಕಟ್ಟಿ ನಿಲ್ಸಿ ಹೊಡೆದಿರಲ್ಲ, ಅದೆಲ್ಲ ಯಾರು ಕೇಳ್ತಾರೆ? ನೇರವಾಗಿ ಇರ್ಫಾನ್ ನೀವು ಕೇಳಿ, ಕೃಷ್ಣಮೂರ್ತಿ ಕೇಳಿ. ಇವನ ಅತ್ತೆ ನನ್ನ ಹೆಂಡತಿಗೆ ಬೆರ್ಸ್ಕೊಂಡ್ ಬರ್ತಾ ಇದ್ದಾರೆ, ಇವನ ಅತ್ತೆ ಮತ್ 4 ಗಣಸರು ಬೆರ್ಸ್ಕೊಂಡ್ ಬರ್ತಿದ್ದಾರೆ. ನನ್ನ ಹೆಂಡತಿ ಓಡ್ ಬಂದು ಕಲ್ಲು ಹೆರ್ಕೊಂತಿದ್ದಾಳೆ. ನನ್ನ ಹೆಂಡತಿ ನಿಂತಿ ಜಾಗದಲ್ಲಿ ಕೃಷ್ಣ ಓಡ್ ಬಂದ್ಬಿಟ್ಟು ಅವಳಿಗೆ ಹೊಡೆಯಾಗೆ ಕೈ ಎತ್ತಿದ್ದಾನೆ. ಅವಾಗ ನನ್ನ ಅಪ್ಪ ಮತ್ತೆ ನಮ್ ಚಿಕ್ಕಪ್ಪ ನಿಂತ್ಕೊಂಡಾಗ ಪೊಲೀಸ್ನವ್ರು ಮತ್ತೆ 2 ಜನ ಕರ್ಕೊಂಡು ಹೋಗಿದ್ದಾರೆ. ನನ್ನ ಹತ್ರ ವಿಡಿಯೋ ಕ್ಲಿಪ್ ಇದೆ, ನಾನು ತೋರಿಸ್ತೀನಿ. ನನ್ನ ಹೆಂಡತಿ ಹೊಡೆದಿದ್ದಾಳೆ ಅಂತ ಹೇಳಿ ಅವ್ನು ವಿಡಿಯೋ ಕ್ಲಿಪ್ ತೋರಿಸ್ತೀನಿ. ಅಂತ ಹೇಳಿ ನಾನು ಬೈಕಲ್ಲಿ ನನ್ನ ಮೇನ್ ರೋಡ್ ಅಲ್ಲಿ ಬರ್ತಾ ಇರೋ ಟೈಮಲ್ಲಿ ಅವ್ರ ಅಮ್ಮ ಅಡ್ಡ ಮಾಡಿದ್ದಾರೆ. 300 ಜನ ಇದ್ರು. ಇವ್ನು ನನ್ನ ಮೇಲೆ ಹಲ್ಲೆ ಮಾಡ್ತಿರ್ಲಿಲ್ಲ. ಹಲ್ಲೆ ಯಾಕೆ ಮಾಡ್ದ ಅಂದ್ರೆ 1.5 ತಿಂಗಳ ಹಿಂದೆ ಗಲಾಟೆ ಆಯ್ತು. 2,000 ಜನ ಇರ್ಫಾನ್ ಮೇಲೆ ಮುಗಿ ಬಿದ್ದಿದ್ರು, ಇರ್ಫಾನ್ ಮನೆ ಮೇಲೆ, ಕಾರ್ ಮೇಲೆ. ಈಗ್ಲೂ ನಾವು ಅಡ್ಡ ಹಾಕಿ ಹೊಡೆದ್ರೆ 300 ಜನ ಇದಾರೆ, ಅವರು ಎಲ್ಲ ಸೇರಿ ಹೊಡಿತಾರೆ ಅಂತ ಹೇಳಿ. ತೀರ್ಥಹಳ್ಳಿ ಜನಕ್ಕೆ ತಲೆ ಹಾಳಾಗಿಲ್ಲ ಎಲ್ರು ಇದ್ ಮಾಡಕ್ಕೆ. ಈಗೆಲ್ಲ ತೀರ್ಥಹಳ್ಳಿ ಜನನೇ ಮಾತಾಡ್ತಿದ್ದಾರೆ, ತೀರ್ಥಹಳ್ಳಿ ಜನಗಳೇ ಮಾತಾಡ್ತಾರೆ. ತೀರ್ಥಹಳ್ಳಿ ಹೋಗ್ಬಿಟ್ಟು 1 ಗಂಟೆ ನಿಂತ್ಕೊಳ್ಳಿ ನೀವು, ತೀರ್ಥಹಳ್ಳಿಯವರಿಗೆ ಗೊತ್ತಿದೆ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತೀನಲ್ಲ, ನನಗೆ ರಾಜಕೀಯದವ್ರು ಬರೋದು ಬೇಡ ಮಧ್ಯದಲ್ಲಿ, ನನ್ನಿಂದ ಯಾರು ಇಲ್ಲ. ಅಲ್ಲ, ಈಗ ರಾಜಕೀಯದವ್ರು ಬಂದಿಲ್ಲ, ರಾಜಕೀಯದವ್ರು ಬಂದಿಲ್ಲ. ರಾಜಕೀಯದವ್ರು ಮಾತಾಡ್ಬಾರ್ದು. ನಾನ್ ಬಂದೆ ಏನಕ್ಕೆ? ನಾನ್ ನಿಮ್ಮ ಹತ್ರ ಏನಕ್ಕೆ ಬಂದೆ ಅಂದ್ರೆ ಮುನ್ನೂರು ಜನ ಇದಾರೆ ಅಂತ ಹೇಳಿದಾಗ 300 ಜನ ಅಲ್ಲಿ ನಿಂತಾಗ ಸ್ವಾಭಾವಿಕವಾಗಿ ಸ್ವಲ್ಪ ಇವ್ರ ಮನೆ ಇದಾಗ ಕಾರಿಂದು ಎಲ್ಲ ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಇವ್ರು ಅಲ್ಲಿ ಬರಬಾರ್ದಾಯ್ತು. ನನ್ನ ಇವ್ರು ತಪ್ಪಿಸತ್ತ ಅಂತ ಹೇಳ್ತಲ್ಲ, ಯಾಕಂದ್ರೆ 300 ಜನ ಇದ್ದಾಗ ಅಂಗಡಿ ಸುಟ್ಟೋದ ಸಮಯದಲ್ಲಿ ಆ ತರ ಅಲ್ಲಿ ಬರ್ಬೋದು ಅವರು. ಅವಾಗ ಯಾಕೆ ಬರ್ಬೇಕಾಯ್ತು ಅಲ್ಲಿ ಅಲ್ವಾ? ಅಂದ್ರೆ ಇವ್ರ ಉದ್ದೇಶ ಏನು? ಏನ್ ಮಾಡ್ತಾರೆ ಬರ್ಬೋದು ಅಂತ ಬಂದಿದ್ದಾರೆ ಅಲ್ವಾ? ಯಾಕೆ ಬರ್ಬೇಕಾಯ್ತು? ಧೈರ್ಯ ಇತ್ತ ಇವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಬಂದ್ರ ಅಂಗಡಿಗೆ ಬೆಂಕಿ ಬಿದ್ದಿದೆ ಈ ಟೈಮಲ್ಲಿ ನೀವೇ ಹೇಳ್ರಿ, ಈ ಟೈಮಲ್ಲಿ ಬರ್ಬೋದಾ? 300 ಜನ ಸೇರಿದಾರೆ ಅಂತ ಅವರೇ ಹೇಳಿದ್ದಾರೆ. ಅಲ್ಲಿ 2 ಕಾರಣ ಇರುತ್ತೆ. ಒಂದು, ಏನ್ ಮಾಡ್ತಾರೆ ಅನ್ನುವಂತ ಉದ್ದಟತನ ಇರ್ಬೋದು, ಅಥವಾ ನನ್ನ ಪಕ್ಕದ ಮನೆ ನನ್ನ ಕೃಷ್ಣಮೂರ್ತಿ ಅಂಗಡಿ ಬೆಂಕಿ ಬಿದ್ದಿದೆ ನಾನು ನೋಡ್ತೀನಿ ಅನ್ಕೊಂಡ್ ಬರ್ಬೋದು. ನನ್ ಚಿಕ್ಕಪ್ಪ ಒಂದೇ ಮಾತು ಹೇಳ್ದ, ನೀನ್ ತಪ್ಪು ಮಾಡಿಲ್ಲ, ನೀನ್ ಯಾಕೆ ಎದುರ್ಕೊಂಡು ತಿರುಗ್ತೀಯಾ? ನೀನ್ ಹೋಗು, ನಿನ್ ದಾರಿಯಲ್ಲಿ ನಿನ್ನಷ್ಟಕ್ಕೆ ನೀನ್ ಹೋಗು. ನನ್ನಷ್ಟಕ್ಕೆ ನಾನು ಬಂದಿದ್ದೀನಿ. ಕೃಷ್ಣಮೂರ್ತಿ ಅವರೇ, ಒಂದ್ ನಿಮಿಷ. ಕೃಷ್ಣಮೂರ್ತಿ ನಮಗ್ ಮಾತಾಡಕ್ಕೆ ಇಲ್ಲಿ ಬಿಡ್ತಾ ಇಲ್ಲ, ಬೇರೆಯವ್ರ ಮಾತ್ರ ಜಾಸ್ತಿ ಆಗ್ತಾ ಇದೆ. ಅವಾಗಿಂದನೂ ನಾವು ನೋಡ್ತಾ ಹೇಳಿ. ಅವಾಗ ಕಸ್ತೂರಿ ನ್ಯೂಸ್ ಅಲ್ಲಿ ಏನಂದಿದ್ದು, ನೀನು ಮಾಡಿಲ್ಲಲ್ಲ, ನೀನ್ ಯಾಕೆ ಊರ್ ಬಿಟ್ಟು ಹೋದ್ಯಾ ಅಂತ ಹೇಳ್ದ. ಈಗ ಆ ರೋಡ್ ಬಿಟ್ಟು ಅವ್ನ ಅಂಗಡಿ ಎದುರುಗಡೆ ರೋಡ್ ಬಿಟ್ಟು ಬೇರೆ ರೋಡ್ ಇಂದ ಹೋಗ್ತಿದ್ದ. ಅವ್ನು ಏನಂತಿದ್ದ, ಇವ್ನು ಮಾಡಿದಾನೆ ಅದಕ್ಕೆ ಬೇರೆ ರೋಡ್ ಇಂದ ಹೋಗ್ತಿದ್ದಾನೆ, ಹೆಂಗ್ ಬೇಕಾದ್ರೂ ನಾಲ್ಗೆ ಬದಲಾಯಿಸ್ತಾನೆ ಅವನು. ಅದಕ್ಕೆ ಏನ್ ಮಾಡೋದು ನಾವು? ಯಾವ ರೀತಿಯಿಂದ ತಲೆ ಕೊಡ್ಬೇಕು? ಸಾಧ್ಯ ಇಲ್ಲ ಅನ್ನುವಂಥದ್ದು. ಏನ್ ಮಾಡೋದು? ಕೃಷ್ಣಮೂರ್ತಿ ಅವ್ರನ್ನ ಒಂದ್ ನಿಮಿಷ ನೇರವಾಗಿ ಕೇಳ್ಬೇಡ. ಕೃಷ್ಣಮೂರ್ತಿ ಅವರು ಈಗ ಅಲ್ಲಿ ಈಗಾಗಲೇ ಹೇಳ್ತಿದ್ದಾಗೆ ಮೊದಲ ಸರ್ತಿ ಗಲಾಟೆ ಆದಾಗ ನಿಮ್ಮ ಹಿಂದೆ ಸುಮಾರು 1000 ಜನ ಇದ್ರು. 2ನೇ ಬಾರಿ ಗಲಾಟೆ ಆದಾಗ ಕೂಡ ಒಂದು 300-400 ಜನ ಇದ್ರು. ಅವರೆಲ್ಲರೂ ನಿಮ್ಮ ಸಪೋರ್ಟಿಗೆ ಬರ್ತಾರೆ ಅನ್ನೋ ಧೈರ್ಯದಿಂದ ಅಥವಾ ಅದರಿಂದ ಗಲಾಟೆಗೆ ಬಂದ್ರು ಆರೋಪ. ಒಂದ್ ನಿಮಿಷ, ನೀವು ಅವತ್ತಿನ ಘಟನೆ 300 ಜನ ಇದ್ರು, ಅವತ್ತು 10,000 ಜನ ಇದ್ರು ಅಂತ ಹೇಳಿದ್ರೆ ಪ್ರಶ್ನೆ ಅಲ್ಲ ಅದು. ಜನ ಬರಲ್ಲ ಅನ್ನೋ ಮಾತು ಮಾತ್ರ ತೆಗೆದಾಕ್ರಿ. ನಾನೇ ಸೇರಿಸ್ತೇನೆ, ನಾನೇ ಬೇಕಾದ್ರೆ ನಾನು ತೀರ್ಥಹಳ್ಳಿಯಲ್ಲಿ 10,000 ಜನ ನಾನು ಸೇರಿಸ್ತೇನೆ. ಇದೇ ಘಟನೆಗೆ ಬೇಕಾದ್ರೆ ಈ ಅಂಗಡಿ ಸುಟ್ಟಿದ್ದಕ್ಕೆ ನಾನು ಸೇರಿಸ್ತೇನೆ. ಆ ಮಾತು ಅವ್ರು ಹೇಳೋ ಪ್ರಶ್ನೆ ಇಲ್ಲ. ಅದು ಏನ್ ಗೊತ್ತಾ, ತೀರ್ಥಹಳ್ಳಿ ಜನರಿಗೆ ತಲೆ ಕೆಟ್ಟಿಲ್ಲ. ತೀರ್ಥಹಳ್ಳಿ ಜನ ಒಳ್ಳೆಯವರೇ. ಇವತ್ತು ಸ್ವಾಭಾವಿಕವಾಗಿ ನಮ್ಮ ಮಲೆನಾಡು ಜನ ಒಳ್ಳೆಯವರೇ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ. ಆದ್ರೆ ಏನಾಗಿದೆ, ಸುಮಾರು ದಿವಸ ಕರ್ಫ್ಯೂಗಳನ್ನು ಹಾಕಿ ಗಲಾಟೆ ಆಗಿ ಅಂಗಡಿ ಮುಚ್ಕೊಂಡು ಜನ ಸ್ವಲ್ಪ ಇದಾಗಿದ್ದಾರೆ ಅಲ್ಲಿ. ಅದು ಮತ್ತೆ ಮರುಕಳಿಸಬಾರ್ದು ಅನ್ನೋ ಜನರಲ್ಲಿ ಇರೋದ್ರಿಂದ ನಾವು ಇದ್ ಮಾಡಿದ್ದು. ನಾವ್ ಯಾವತ್ತೇ ಅಲ್ಲಿ ಜನರು ಸೇರಿಸಬೇಕಂತ ನಾನು ಹೇಳಿಲ್ಲ. ನಾನು ಬಂದಾಗ ಬೇಕಾಗಿಲ್ಲ ಜನ, ಪಾಪ ಜನ ಸೇರ್ಸಕ್ಕಾಗಲ್ಲ ಅಂತ ಏನಾರು ಹೇಳಿದ್ರೆ ಅದು ಮೂರ್ಖತನ ಆಗತ್ತೆ. ಅದ್ರ ಬಗ್ಗೆ ಹೇಳೋದು ಬೇಡ ನನಗೆ. ಕೃಷ್ಣಮೂರ್ತಿ ಹೇಳಿದೆ, ಇವ್ರ ಮೈ ಮೇಲೆ ಹಾಕೊಂತಿರೋದು. ನಾನು ಕೃಷ್ಣಮೂರ್ತಿಗೆ ಏನ್ ಮಾತು ಹೇಳಿದ್ರು ಇವ್ರ ಮೈ ಮೇಲೆ ಹಾಕೊಂತೀರ ಆ ಮಾತುಗಳನ್ನ. ಇವ್ರು ಹಾಕೊಂತಿರೋದು. ನಾನು ಕೃಷ್ಣಮೂರ್ತಿ ಹೇಳಿರೋ ಮಾತು ಇವ್ರು ಯಾಕೆ ಮೇಲೆ ಹಾಕೊಂಡ್ರು? ಹೇಳಿದ್ರೆ ಇವರು ಅಷ್ಟಿದ್ದರು. ಈಗ ನೋಡಿ, ಈಗ ನಾನೇ ಅವ್ರು ಹೇಳ್ತಿದ್ರು ಇನ್ನೊಂದು 10,000 ಅವ್ರು ಹೇಳಿದ ಒಂದು ಮಾತಲ್ಲ ಇದೆ. ಮತ್ತೆ ಪುನಃ 10,000 ಜನ ಸೇರಿಸಿ ನಮಗೇನಾಗಿದೆ, ಈ ತರ ಆಗಬಾರ್ದು. ಮಂತ್ರಿಗಳೇ, ನೀವು ಕಡಿವಾಣ ಹಾಕಿ ಮತ್ತೆ ಗಲಾಟೆಗಳು ದೊಂಬಿಗಳು ಬೇಡ, ಸಾಕಾಗಿದೆ ನಿಮ್ಮ ತೀರ್ಥಹಳ್ಳಿದಲ್ಲಿ. ಇದು ಕಡಿವಾಣ ಹಾಕಿ ಅಂತ ಹೇಳಿ ಬಂದಿದ್ರು. ಈಗ ಒಂದು ತನಿಖೆ ವರದಿ ಬಂದಿದೆ, ಇನ್ನೊಂದು ತನಿಖೆ ನಡೀತಾ ಇದೆ. ಆದ್ರೆ ನಿಮ್ಮ ಮಧ್ಯ ನಡುವಿನ ಈ ಒಂದು ವೈಷಮ್ಯ ಅಂತ್ಯ ಕೊನೆ ಆಗದೆ ಯಾವಾಗ ಅಂತ
ಈ ಒಂದು ಆಣೆ ಪ್ರಮಾಣದಲ್ಲಿ ಇಬ್ರು ಮನಸ್ಸಿಗೂ ಸಮಾಧಾನ ಆಗತ್ತಾ, ಅಥವಾ ಈ ತನಿಖೆ ಬರಲಿ ನಾನು ಇದನ್ನು ಮರ್ತು ಬಿಡ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ನೀವು ಇದ್ದೀರಾ ಹೇಗೆ? ಇಲ್ಲ ಸರ್, ನನಗೆ ನ್ಯಾಯ ಸಿಗತ್ತಂತ ನನ್ನ ಮಗಳಿಗೆ ಆದಂತ ಅನ್ಯಾಯ ಮತ್ತು ನನ್ನ ಅಂಗಡಿಗೆ ಆದಂತ ನ್ಯಾಯ ಸಿಗತ್ತಂತ ನನಗೆ ಹೋರಾಟ ನಿಲ್ಸೋದೇ ಇಲ್ಲ ಸರ್. ಕೃಷ್ಣಮೂರ್ತಿ ಅವರೇ, ಸರಿ ಹೋರಾಟ ಸರಿ, ಹೋರಾಟ ಸರಿ, ಆದ್ರೆ ಈ ಬೀದಿ ಜಗಳ ಇದೆಯಲ್ಲ, ಈಗ ಅವ್ರ ಮನೆ ಹೆಂಗಸರು ಹೋದಾಗ ನೀವು ಹೊಡೆಯೋಕೆ ಹೋಗೋದು, ನಿಮ್ಮನೆ ಹೆಂಗಸರು ಬಂದಾಗಲ್ಲ ಅಥವಾ ನೀವು ಹೋದಾಗ ಅವ್ರನ್ನ ಗುರಾಯಿಸೋದು, ಕಲ್ಲು ಹೊಡೆಯೋದು, ಇದೆಲ್ಲ ನಿಲ್ಲೋದು ಯಾವಾಗ ಅಂತ? ಅದು ಅವರಿಗೆ ಕೇಳ್ಬೇಕು ಸರ್. ನಾನು ಉದ್ದೇಶ ಪೂರ್ವಕವಾಗಿ ಯಾರ ಮೇಲೂ ಹೋಗಿಲ್ಲ. ಅವರಾಗಿ ಬಂದಾಗ ನಾವೇನ್ ಮಾಡಕ್ಕಾಗೋದಿಲ್ಲ. ಬಂದಿಲ್ಲ ಸರ್, ನನ್ನ ಬೈಕಲ್ಲಿ ನಾನು ಹೋಗ್ತಾ ಇದ್ದೀನಿ, ರಸ್ತೆ ಮೇಲೆ ಹೋಗ್ತಿರೋದು ನಾನು. ರೋಡ್ ಅಂತ ಏನು ಬರ್ದಿರ್ಲಿಲ್ಲ ಸರ್, ಅಲ್ಲಿ ರೋಡ್ ಅಂತ ಹೋಗ್ತಿದ್ರು. ಕೃಷ್ಣಮೂರ್ತಿ ರೋಡ್ ಅಲ್ಲ, ಅವ್ನ್ ಬಂದು ಹೊಡೆದಿರೋದು. ಅಡ್ಡ ಹಾಕಿ ನನ್ ಗಂಡ ಏನ್ ಹೋಗಿ ಅವನಿಗೆ ಹೊಡೆದಿಲ್ಲ. ನಾನು ಅಷ್ಟು ಏನಾದ್ರು ಮಾಡ್ಬೇಕಂತ ನಾನು ಸೈಕೋನಾ ಸರ್? 300 ಜನ ಇರ್ತಾರೆ ನೋಡಿ, ಅವ್ರಿಗೆ ಅಟ್ಯಾಕ್ ಮಾಡ್ಬೇಕು, ಗಾಡಿಗಳು ಗುದ್ಬೇಕಂತ ನಾನು ಸೈಕೋನಾ ನಾನು? ಹಲೋ, ಹೇಳಿ ಕೃಷ್ಣಮೂರ್ತಿ ಹೇಳಿ. ವಿನಾಕಾರಣ ಯಾರು ಹೊಡೆಯಕ್ ಹೋಗಲ್ಲ ಸರ್. ಒಂದ್ ನಮ್ ತಾಯಿ ಇವನು ಹಿಟ್ ಅಂಡ್ ರನ್ ಅಲ್ಲಿ ಗಾಡಿನ ಬಿಡ್ಕೊಂಡು ಹೋದಾಗ ಯಾವ ಮಗನಿಗಾದ್ರೂ ರೋಷ ಬರ್ತಾ ಇರುತ್ತೆ ಸರ್. ಅವಾಗ ನಾನು ಹೊಡೆದಿಲ್ಲ ಅಂತ ಹೇಳಲಿಲ್ಲ. ಆದ್ರೂ ಕೆಳಗಡೆ ಹೋಗಿ ತಂದೆ ತಾಯಿಯವರಿಗೆಲ್ಲ ಕಲ್ಲು ಇದರಿಂದೆಲ್ಲ ಹೊಡೆದ್ರೆ ಯಾರು ಸುಮ್ಮನೆ ಇರ್ತಾರೆ ಸರ್? ನೋಡ್ರಿ, ಅಲ್ಲಿ ವಿಡಿಯೋ ಕಾಣ್ತಾ ಇದಲ್ಲ, ನಾನು ಎಲ್ಲಿ ಗುದ್ದಿದ್ದೀನಿ ಬೈಕಲ್ಲಿ ತೋರಿಸ್ಲಿ, ಅವ್ರ ತಾಯಿಗೆ ಅವ್ರು ಹೇಳ್ತಿರುವಂತದಂತ ಒಂದು ಕಡೆ ಅಲ್ಲಿ ವಾತಾವರಣವೇ ಕೆಟ್ಟಿತ್ತು. ಆ ಹೊತ್ತಲ್ಲಿ ನಿಮ್ಮ ಪ್ರವೇಶವೇ ಅಲ್ಲಿ ಒಂದು ರೀತಿಯ ವಾತಾವರಣ ಕೆಡಿಸಿದೆ ಅಂತ. ನಾನು ಅವರಿಗಂತಲ್ಲ, ಇವ್ರು ಹೇಳಿದಾಗೆ ರಸ್ತೆಯನ್ನು ಕೃಷ್ಣಮೂರ್ತಿ ರಸ್ತೆ ಅಲ್ಲ, ಅಥವಾ ನೀವೇನು ಹೋಗ್ಬಾರ್ದು ಅಂತೇನೂ ಇಲ್ಲ, ಆದ್ರೆ ಪರಿಸ್ಥಿತಿಯನ್ನು ನೀವು ಗಮನಿಸಬೇಕಿತ್ತು ಅಂತ. ಏನಾಗಿತ್ತು ಅಂದ್ರೆ ಸರ್, ನಾನು ಕೇಳ್ಕೊಂಡು ಹೋಗಿರೋದು, ನನ್ ಚಿಕ್ಕಪ್ಪ ಬಂದಿದ್ದಾನ ರೋಡಲ್ಲಿ. ಮಾತಾಡಿ ಕೃಷ್ಣಮೂರ್ತಿ ಮಾತಾಡಿ. ಪರಿಸ್ಥಿತಿ ಬೆಳಗ್ಗೆ 6 ಗಂಟೆಗೆ ಇವನಿಗೆ ಗೊತ್ತುಂಟು, ಇವನು ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು ಬೇಕಂತಾನೆ ಆ ರೋಡಲ್ಲಿ ಯಾಕೆ ಬರ್ಬೇಕು ಸರ್ ಅವನು? ಅಂದ್ರೆ ಆ ಪರಿಸ್ಥಿತಿಯನ್ನ ಗಮನಿಸಬೇಕಿತ್ತು ಅನ್ನುವಂಥದ್ದು. ಇಲ್ಲಿ ನೀವು ಹೇಳಿದಾಗೆ ನ್ಯಾಯ, ಈ ಘಟನೆಗೆ ನಿಮ್ಗೆ ಆದಂತ ಅನ್ಯಾಯಕ್ಕೆ ಯಾರು ಹೊಣೆನೋ ಅವರಿಗೆ ಖಂಡಿತ ಶಿಕ್ಷೆ ಆಗ್ಲಿ. ಆದ್ರೆ ಈ ಬೀದಿ ಜಗಳ ನಿಲ್ಲಿ, ನಿಮ್ಮಿಬ್ಬರ ನಡುವಿನ ಬೀದಿ ಜಗಳ ಅನ್ನೋದು ಇಡೀ ತೀರ್ಥಹಳ್ಳಿಯ, ಇಡೀ ಮಲೆನಾಡಿನ ಜಗಳ ಆಗತ್ತೆ, ಅದು ನಿಲ್ಲಬೇಕು ಅನ್ನುವಂಥದ್ದು ಹೇಳದ್ ನಾನು. ಅದೇ ನೋಡಿ, ಈಗ ನಿಮ್ಗೆ ನ್ಯಾಯ ಸಿಗಬೇಕು, ಅದ್ರ ಬಗ್ಗೆ ಮಾತಾಡಿ. ನೀವು ಯಾವುದೇ ಬೇರೆ ಏನು ವಿಚಾರಗಳನ್ನ ಬೇರೆ ತಗೊಳಕ್ ಹೋಗೋದು ಬೇಡ. ಕೃಷ್ಣಮೂರ್ತಿ ನಾನು ಹೇಳದೆ, ನಾವು ಯಾವುದೇ ಇದಿಲ್ಲ, ನಮಗೂ ಬೇಕು ಖಂಡಿತವಾಗಿ ಈ ಘಟನೆ ಹೋಗಲ್ಲ. ಈ ಘಟನೆ ಅಂತ್ಯ ಆಗಬೇಕಾಗಿದ್ದಿಲ್ಲ. ಈ ಒಂದು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಆದ್ರೆ ಈ ಎರಡು ಕುಟುಂಬಗಳ ನಡುವಿನ ಬೀದಿ ಜಗಳ ಅನ್ನೋದು ಇಡೀ ತೀರ್ಥಹಳ್ಳಿಯ ಜಗಳ ಆಗತ್ತೆ, ಇಡೀ ಮಲೆನಾಡಿನ ಜಗಳ ಆಗತ್ತೆ. ಅದನ್ನ ಎರಡೂ ಕುಟುಂಬಗಳು ಕೂಡ ಮನಗಾಣಬೇಕು, ಅದನ್ನ ಆ ಸ್ಥಳೀಯ ರಾಜಕಾರಣಿಗಳು ಕೂಡ ಅದನ್ನ ಅರ್ಥಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಶಯ. ಚರ್ಚೆಗೆ ಬಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಇದು ಈ ಹೊತ್ತಿನ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.